स्वल्पो विद्या विरक्त्यादि सद्गुणौघाकरानहं वादिराजगुरुन् वन्दे ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಅದೇ ನನಗೆ ಮಾತ್ರ ಸ್ವಲ್ಪ ಜಾಸ್ತಿನೇ ಒಳ್ಳೇದು ಮಾಡಪ್ಪ. ಸಾರಿ. ಅಯ್ಯ ಒಳ್ಳೆ ಕರ್ಮ. ಭಗವಂತ, ಕಾಯಿ ಹೊಡಿಯಕ್ಕೆ ಅಂತ ಬಂದ ನನಗೆ ಕನ್ಯೆಯಿಂದ ಡ್ಯಾಶ್ ಹೊಡಿಸಿದೀಯ. ಇದರಿಂದ ನನ್ನ ಹೃದಯಕ್ಕೆ ಏನೂ ತೊಂದರೆ ಆಗದೆ ಇರೋ ಹಾಗೆ ಆಶೀರ್ವಾದ ಮಾಡಪ್ಪ. ಇಳಿರಿ. ಯಾಕ್ರಿ ತಳ್ತೀರಾ? ಸಮಾಧಾನ. ತಿರುಪತಿ ತಿಮ್ಮಪ್ಪನ ದರ್ಶನ ಕ್ಯೂ ನಿಂತ್ಕೊಂಡ್ರೆ ಹೆಂಗ್ ದರ್ಶನ ಮಾಡಿಸಿ ನೀಟಾಗಿ ತಂದು ಇಳಿಸ್ತಾರೋ ಹಂಗೆ ನಮ್ಮ 3 ಬಸ್ ಹತ್ತಿದ್ರೆ ಸಾಕು, ಜನ ನೀವು ಇಳಿಯಕ್ಕಿಂತ ಮುಂಚೆನೆ ನೀಟಾಗಿ ತಂದು ಇಳಿಸ್ತಾರೆ. ಸಾರಿ. ಯಾಕೆ ಪ್ರಕೃತಿ ನೀನು ಅವನ್ನ ಹಾಕ್ತಾ ಇಳ್ಬಿಟ್ಟೆ? ಅವನಿಗೆ ಆ ತಿರುಪತಿ ತಿಮ್ಮಪ್ಪನ ದರ್ಶನ ಹೇಗಿರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಈ ಲೋಕಲ್ ಮಾರಮ್ಮ ದರ್ಶನ ಹೇಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ, ಅದಕ್ಕೆ. ಸಾರಿ. ಅದೇ ಬ್ಯಾಕು ಇವತ್ತು ನನ್ನ ಬ್ಯಾಕಿಗೆ ಗುದ್ದಿದೆ ಅಂದ್ರೆ ನಮ್ಮಿಬ್ರಿಗೂ ಯಾವುದೋ ಬ್ಯಾಕ್ ಜನ್ಮದ ಸಂಬಂಧ ಇರಲೇಬೇಕು. ಹೌದು, ಯಾರೀ ಬ್ಯಾಕ್ ಸುಂದರಿ? ಮೊದಲು ಬೆನ್ನಿ ಗುದ್ದಿದ್ಲು, ಆಮೇಲೆ ಸೊಂಟಕ್ಕೆ ಗುದ್ದಿದ್ಲು, ಈಗ ನೋಡಿದ್ರೆ ನನ್ನ ಬ್ಯಾಕಿಗೆ ಗುದ್ದವಳೆ. ಇಷ್ಟೆಲ್ಲ ಆದ್ಮೇಲೂ ಸುಮ್ಮನೆ ಇದ್ರೆ ಸರಿ ಹೋಗಲ್ಲ. ಇವತ್ತು ಇವಳು ಫ್ರಂಟ್ ನೋಡ್ಲೇಬೇಕು. ಇಷ್ಟು ದಿವಸ ನಾನು ಅವಳು ನೋಡಬೇಕು ಅಂತ ಅನಿಸ್ಲಿಲ್ಲ, ಅವಳು ನನಗೆ ಗುದ್ದಬೇಕು ಅಂತ ಬಯಸಲಿಲ್ಲ. ಆದರೂ ಇವೆಲ್ಲ ನಡೆದೋಯ್ತು. ಆದರೆ ಇವತ್ತು ಅವಳು ನೋಡಬೇಕು, ಮಾತಾಡಿಸ್ಬೇಕು ಅಂತ ಇಷ್ಟೊತ್ತಾದರೂ ಇನ್ನೂ ಬಂದಿಲ್ವಲ್ಲ, ಯಾಕೆ? ಇರಲಿ, ನೋಡೋಣ, ಬರ್ಬೋದು. ಬಂದೆ. ಸಾರಿ.
ಅವಳಿವಳ್ ಯಾರಿವಳ್ ಅವಳಿವಳ್ ಯಾರಿವಳ್ ಎಲ್ಲಿವಳ್ ಹೇಗಿವಳ್ ಏಕಿವಳ್ ಏನಿವಳ್ ಅವಳಿವಳ್ ಯಾರಿವಳ್ ಅವಳಿವಳ್ ಯಾರಿವಳ್ ಅವಳಿವಳ್ ಯಾರಿವಳ್ ತಿರುಗಿ ನೋಡುವಳ್ ನಸುಕಿ ನಾಚುವಳ್ ಹೆಸರು ಹೇಳದೆ ತಿರುಗಿ ಹೋಗುವಳ್ ಮನದಿ ಕಾಣುವಳ್ ಕಾಡುತ್ತ ಇರುವಳ್ ಬಳಿಗೆ ಬಾರದೆ ಕರಗಿ ಹೋಗುವಳ್ ಎದೆಯಲ್ಲಿ ಘಲ್ ಘಲ್ ಎದುರಲ್ಲಿ ಛಲ್ ಛಲ್ ಹೀಗೆ ಆದರೆ ಕನ್ಫರ್ಮ್ ಕಾದಲ್ ನಹಿತು ಕನ್ಫರ್ಮ್ ಪಾಗಲ್ ಅವಳಿವಳ್ ಯಾರಿವಳ್ ಅವಳಿವಳ್ ಯಾರಿವಳ್ ಚೆಲುವೆ ನನ್ನವಳ್ ಒಲವು ತೋರುವಳ್ ಮಧುರ ನುಡಿಯವಳ್ ಸರಳ ನಡೆಯವಳ್ ಬೆಳಗಿ ನನ್ನವಳ್ ಬೆಳಕು ಆಗುವಳ್ ಅರಸಿ ನೋಡವಳ್ ಬೆರೆತು ಹೋಗುವಳ್ ಮನಸ್ಸಲ್ಲಿ ಝಲ್ ಝಲ್ ಕನಸಲಿ ಛಲ್ ಛಲ್ ಏನು ಹೇಳದೆ ಸಿಂಪಲ್ ಮಿಂಗಲ್ ನಹಿತು ಲೈಫಲ್ ಸಿಂಗಲ್ ಅವಳಿವಳ್ ಯಾರಿವಳ್ ಅವಳಿವಳ್ ಯಾರಿವಳ್ ಎಲ್ಲಿವಳ್ ಹೇಗಿವಳ್ ಏಕಿವಳ್ ಏನಿವಳ್ ಅವಳಿವಳ್ ಯಾರಿವಳ್ ಅವಳಿವಳ್ ಯಾರಿವಳ್ ಅವಳಿವಳ್ ಯಾರಿವಳ್ ಅಮ್ಮ ಎಷ್ಟು ಕೇಳ್ತಿದ್ರು ಗೊತ್ತಾ? ಬರಕ್ಕಾಗ್ಲಿಲ್ಲ ಕಣೆ. ಬಾಳೆಚಿಪ್ಪೆ ಮೇಲೆ ಕಾಲಿಟ್ರೆ ಜಾರ್ತೀಯ, ನನ್ ಜೊತೆ ಬಂದ್ರೆ ತಾಯಿ ಆಗ್ತೀಯ. ಬರ್ತೀಯಾ? ಹೆಂಗೋ ಮಚ್ಚ ಡೈಲಾಗು ಸೂಪರ್ ಮಚ್ಚ. ಥೂ ನೀನ್ ಏ ನಿಂತ್ಕೊಳ್ಳೆ. ಗುರು, ಅವಳು ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ. ಏನೋ ಮಾಡ್ತೀಯಾ? ನಮ್ಮ ಹುಡುಗಿ ಇದ್ದಾಳೆ ಅಂತ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಏನ್ ಮಾಡ್ತೀಯಾ? 1 minute. ಇವಾಗೇನೋ ಮಾಡ್ತೀಯಾ? ಏಯ್ ಇರಮ್ಮ, ಅವ್ರಿನ್ನೂ ಹೋಗಿಲ್ಲ. ಇನ್ನೂ ಹೋಗಿಲ್ಲ. ಬೇಗ ಹೋಗ್ರೆ ಅಣ್ಣಂಗೆ BP ಬರ್ತಾ ಇದೆ. ಅಣ್ಣ ಅಣ್ಣ, ನೀವು ಅವಳನ್ನ ರೇಗ್ಸಿದ್ಕೆ ಬೇಜಾರಿಲ್ಲ ಅಣ್ಣ, ಆದ್ರೆ ನೀವು ಕೊಟ್ಟಿದ್ ಮಾಂಜಾಗೆ ತಲೆ ಎಲ್ಲ ಗೊಯ್ ಅಂತ ಇದೆ. ನನ್ನ ಪಾಡಿಗೆ ನನ್ ಬಿಟ್ಬಿಡಿ ಅಣ್ಣ. ಇಲ್ಲೋನ್ ಮಗ, ಅನ್ಯನ್ ತರ ಇದ್ದೋನು ಆನೇನಾಗ್ಬಿಟ್ನಲ್ಲೋ. ನೆನ್ನೆ ಅವ್ನು ಹಾಕೊಂಡಿದ್ದ ಶರ್ಟ್ ಎಷ್ಟು ಚೆನ್ನಾಗಿತ್ತಲ್ವಾ? ಅಲ್ಲಿ ನೋಡೆ, ನಿನ್ ಡಮ್ಮಿ ಹೀರೋ ಕೂತಾನೆ. ಡಮ್ಮಿ ಹೀರೋನಾ? ಯಾರ್?
ಆಹಾ, ಏನ್ ಚೆನ್ನಾಗಿ ಕಾಣಿಸ್ತಾಳಪ್ಪ ನನ್ನ ಹುಡುಗಿ. ಇವತ್ತು ಆ ಲೆಕ್ಚರ್ದು ಬೇರೆ ಕ್ಲಾಸ್ ಇದೆ, ತಲೆ ಬೇರೆ ತಿಂತಾನೆ, ಏನೇ ಮಾಡೋದು. ಹೇ ಪ್ರಕೃತಿ, ನೀನ್ ಎಲ್ಲಿ ಕೂತಿದೀಯಾ? ಹಾಯ್. ಹೇ ಪ್ರಕೃತಿ, ನಿನ್ನೆ ಏನಾಯ್ತು ಗೊತ್ತಾ? ಅದು ಓಲ್ಡ್ ಓಲ್ಡ್ ಓಲ್ಡ್. ಅಮ್ಮ, ಏನ್ರಿ ನನ್ಗೆ ಲೆಟರ್ ಕೊಡ್ತೀರಾ? ಇರಿ, ನಮ್ಮ ಅಪ್ಪಂಗೆ ಹೇಳ್ತೀನಿ. ಅಪ್ಪ, ಅಯ್ಯೋ, ನಾನೇನು ಹಾವು ಕೊಡಕ್ ಬಂದ? ಲೆಟರ್ ಕೊಡಕ್ ಬಂದಿದ್ದು. ನಮಗೂ ಬೇಜಾನ್ ರೂಟ್ಗಳು ಗೊತ್ತಾವ, ಕೊಡೋದು ಹೋಗು. ಹೌದಾ? ಅವ್ನು ಲೆಟ್ರ್ ಕೊಡಕ್ಕೆ ಬಂದಾಗ ನಂಗೆ ಎಷ್ಟು ಭಯ ಆಯಿತು ಗೊತ್ತಾ? ಆ್ಯಕ್ಚುಲಿ ಅವ್ನು ನಿನ್ನಿಷ್ಟಪಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವನು ನನ್ನಿಷ್ಟಪಡ್ತಿದ್ದಾನೆ ಅಂತ ಅನಿಸುತ್ತೆ. ಅಬ್ಬಾ, ನಂಗೆ ಭಯ ಆಗುತ್ತೆ, ನಾನಂತೂ ಒಪ್ಕೊಳ್ಳಲ್ಲಪ್ಪ. ಲೇ, ಅವನು ಲೆಟರ್ ಕೊಡಕ್ ಬಂದಿದ್ದು ನಿನಗಲ್ಲ, ನನಗೆ ಅನ್ಸುತ್ತೆ. ಅದು ನಿನ್ ಮುಖಾಂತರ ಕೊಡಕ್ ಬಂದ ಅನ್ಸುತ್ತೆ ಅಷ್ಟೇ. ಅದೆಂಗೆ ಹೇಳ್ತೀಯಾ? ಕೆಲವು ವಿಷಯನ ಹಾಗೆಲ್ಲ ಹೇಳಕ್ಕಾಗಲ್ಲ, ಅದ್ ಹಾಗೇನೆ. ಸರಿ ಸರಿ, ನೀನು ಹೇಳೋದು ಬೇಡ, ನಾನು ಕೇಳೋದು ಬೇಡ, ಬಾ ಹೋಗೋಣ. ಪ್ರಕೃತಿ, ಆ ಬಾರೆ ಇಲ್ಲಿ. ಬಂದೆ. ಬೆಳಗ್ಗೆ ಬೆಳಗ್ಗೆ ನಮ್ಮಪ್ಪ ಸುಮ್ಮನೆ ತಲೆ ತಿಂತಾರೆ. ನೆನ್ನೆ ಮೊನ್ನೆ ಅಂತೂ ಕೊಡಕ್ಕಾಗಿಲ್ಲ, ಇವತ್ತು ಟೆನಿಕಾಸ್ಟ್ ಕೊಡ್ಲೇಬೇಕು. ಇಲ್ಲ ಅಂತ ಹೇಳು. ಆಯ್ತು ಸರಿ, ಅದ್ ಹೆಸರು ಹೇಳ್ತೀಯ ಬೆಳಗ್ ಬೆಳಗ್ಗೆನೆ? ಒಂದ್ಸರಿ ಹೇಳಿದ್ರೆ ನಂಗೆ ಅರ್ಥ ಆಗಲ್ವಾ? ಬರೀ ತಲೆ ತಿಂತೀರಾ. ಪ್ರಪಂಚದಲ್ಲಿ ಈ ಪ್ರಕೃತಿನೇ ಅತೀ ಸೌಂದರ್ಯವತಿ ಅಂತಾರೆ. ಆದರೆ ಈ ಪ್ರಕೃತಿಗೆ ನಾಚಿಕೆ ಬರುವಂತ ಮಾಡಿದೆ ನನ್ನ ಹುಡುಗಿ ಪ್ರಕೃತಿ ಸೌಂದರ್ಯ. ನನ್ನ ಕಣ್ಣುಗಳು ನಿನ್ನನ್ನು ನೋಡ್ತವೆ, ನಿನ್ನ ಕಣ್ಣುಗಳು
ನನ್ನನ್ನು ಸೆಳಿತವೆ. ದಿನ ಹೀಗೆ ನಿನ್ನನ್ನು ನೋಡ್ತಾ ಇದ್ರೆ ನನ್ನನ್ನು ನಾನೇ ಮರೆತು ಬಿಡ್ತೀನಿ. ಹಾಗಾಗೋದಕ್ಕಿಂತ ಮುಂಚೆ ನನ್ನ ಪ್ರೀತಿ ನಿನ್ನ ಹತ್ರ ಹೇಳ್ತೀನಿ. ಮಾತಾಡ್ತಲಿದ್ರೆ ಸಾಕು. ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು. ಮೊದಲನೇ ಸಲ ನಿಮ್ಮನ್ನು ನೋಡಿದಾಗ ತುಂಬ ಕೋಪ ಬಂತು. ಎರಡನೇ ಸಲ ನಿಮ್ಮನ್ನು ನೋಡಿದಾಗ ನಿಮ್ಮನ್ನು ನೋಡಲೇಬೇಕು ಅನ್ನಿಸ್ತು. ಮೂರನೇ ಸಲ ನಿಮ್ಮನ್ನು ನೋಡಿದಾಗ ನಿಮ್ಮನ್ನು ಪ್ರೀತಿಸ್ಬೇಕು ಅನ್ನಿಸ್ತು. ಇವಾಗ ನಿಮ್ಮ ಜೊತೆನೇ ಇರಬೇಕು ಅನ್ನಿಸ್ತಿದೆ. ಐ ಲವ್ ಯು, 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 ಐ ಲವ್ ಯು. ನೀವು ಈ ರೀತಿ ಸಡನ್ನಾಗಿ ಹೇಳಿದ್ರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ನಂಗೊಂದಿನ ಟೈಮ್ ಕೊಡಿ. ಪ್ರಕೃತಿ, ನಾಳೆ ಇದೇ ಜಾಗದಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಮಿಸ್ ಮಾಡಬೇಡಿ, ಆಯ್ತಾ? ಸ್ವಾತಿ, ಒಂದು ನಿಮಿಷ. ಏನು ಹೇಳಿ? ನೀವು ಪ್ರಕೃತಿನೇನಾದರೂ ನೋಡಿದ್ರಾ? ತುಂಬ ದಿವಸದಿಂದ ಕಾಣಿಸ್ತಾ ಇಲ್ಲ. ಊರಲ್ಲೆಲ್ಲ ಊರು ಬಿಟ್ಟು ಹೋದ್ರು ಅಂತ ಹೇಳ್ತಾ ಇದ್ರು. ನನಗೂ ಏನೂ ಗೊತ್ತಿಲ್ಲ. ಮಿಸ್ ಮಾಡಬೇಡ ಅಂತ ಕೊನೆಗೂ ಮಿಸ್ ಆಗಿ ಹೋಗ್ಬಿಟ್ಲು. ಒಂದು ದಿನ ಟೈಮ್ ತಗೊಂಡಿದ್ದು ನಾನು ಪ್ರೀತಿ ಒಪ್ಕೊಳಕ್ಕೆ ಅಂದ್ಕೊಂಡಿದ್ದೆ. ಆದರೆ ಊರೇ ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡ್ತಾ ನೋಡ್ತಾ ಗೆದ್ದವಳು ಎಲ್ಲಿ ಹೋಗವಳೆ, ಕಾಣೆಯಾಗವಳೆ. ನೋಡ್ತಾ ನೋಡ್ತಾ ಗೆದ್ದವಳು ಎಲ್ಲಿ ಹೋಗವಳೆ, ಕಾಣೆಯಾಗವಳೆ. ಡುಮ್ ಟಕ ಡುಮ್ 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 ಟಕ ಡುಮ್ ಟಕ ಡುಮ್ 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 ಟಕ ಡುಮ್ ಟಕ ಡುಮ್
ಅವಳೇ ಇವಳು ಮಾಟಗಾತಿ ಇವಳು ಪ್ರೀತಿ ಸರಿದಿರಲು ನಗುವೆ ಅಳುವು ಬದುಕೆ ಬರಿದು ನೋಡ್ತಾ ನೋಡ್ತಾ ಗೆದ್ದವಳು ಎಲ್ಲಿ ಹೋಗವಳೆ ಕಾಣೆಯಾಗವಳೆ ತಾನೆ ತಾನೆ ತಾನರಿನ ತಾನೆ ತಾನರಿನ ತಾನೆ ಅಣ್ಣ ಆ ಪಟೇಲ್ರಿಗೆ ಬುದ್ಧಿನೇ ಇಲ್ಲ ಕಣಣ್ಣ. ಹೌದಣ್ಣ. ಅವಾಗ್ಲೇ ಗುಂಡಿ ಎಲ್ ತೋಡೋ ಅಂದ್ರು, ತೋಡ ಆದ್ಮೇಲೆ ಅಲ್ಲಿ ತೋಡೋ ಅಂತಾರೆ. ಇಲ್ಲಿ ಯಾರು ಬಿದ್ಬಿಟ್ರೆ ಆ ಪಟೇಲ್ರಿ ಬುದ್ಧಿಲೇ ಇಲ್ಲಣ್ಣ. ಗುಂಡಿ ಮುಚ್ಚನ್ ಬಾರಣ್ಣ. ಬಾರಣ್ಣ ಮುಚ್ಚ.
ನಾನು ಒಪ್ಕೋಬೇಕಿತ್ತು. ಅವನಿಗೆ ನಾನು ನಿಜ ಹೇಳ್ಬೇಕಿತ್ತು. ಅವತ್ ಮಾಡಿದ್ದ ನಾನು ಒಂದೇ ಒಂದು ತಪ್ಪು ಇವತ್ತು ನನ್ನನ್ನು ಕಾಡ್ತಾ ಇದೆ. ಕೃತಿ, ಏನಿದು? ಇದು ನಿನ್ನ ಆಕ್ಟಿಂಗೇ ಅಲ್ಲ, ನೀನ್ ಮತ್ತೆ ಹಿಂದಿನ ಸೀನ್ ಮಾಡ್ತಿದ್ಯಾ. ರಾತ್ರಿ ಹಾಕಿರೋ 90 ಇನ್ನೂ ಇದಿಲ್ವಾ? ಜನ ಇನ್ನೂ ಜಾಸ್ತಿ ಕೇಳ್ತಾರೆ, ಅದನ್ನು ಕೊಡು. ಆಹಾ, ಅಂದ್ರೆ ಇನ್ನು ಜಾಸ್ತಿ ಎತ್ಕೊಡ್ಬೇಕಾ? ಇನ್ನೂ ಜಾಸ್ತಿ ಎತ್ಕೊಡಮ್ಮ. ಸರಿ. ಲೋ ಕನಕೇನೆ ಒಂದ್ ಎಲೆಗಳ ಕಷ್ಟದಲ್ಲಿ ನಮಗೆ ಸಿನಿಮಾ ಶೂಟ್ ಮಾಡಕ್ ಟೈಮ್ ಇದಲ್ಲೋ. ಹೂ ನನ್ನ ಮಗನೇ ಬಾರ ಆ ಕಡೆ. ರೆಡಿ ಸರ್, ರೆಡಿ. ಏ, ಬೇರೆ ಎಲ್ಲಾದ್ರೂ ಶೂಟ್ ಮಾಡೆ, ಯಾವಾಗ್ಲೂ ಅಡ್ಡಾನೆ ಬರ್ತಾಳೆ. ಕೊಡೋ ಅವಳು ಮುಂಚೆ ಮೈಕ್ ಸ್ವಲ್ಪ ಮುಂದೆ ಇಡ್ಡ. ಏಯ್, ಮೈಕ್ ಸ್ವಲ್ಪ ದೂರ ಇಡ. ಇದೇನ್ ಬಾಳೆಣ್ಣ ಬಾಯಿದೆ ತಂದಿಡಕ್ಕೆ. ಆಕ್ಷನ್. ಈ ಪ್ರೀತಿ, ಈ ಪ್ರೇಮ ಎಲ್ಲ ಪುಸ್ತಕದ ಬದ್ನೇಕಾಯ್. ಅಂತಹ ಚಾಂದಿನಿ ಮಾತ್ರ ಅಲ್ಲ, ದೇವರೇ ಕಾಪಾಡಬೇಕು. ನಾನು ಪ್ರೂವ್ ಮಾಡಿ ತೋರಿಸ್ಬಿಟ್ಟೆ. ಕೈ ಕೊಡೋ ಹುಡುಗಿರಲ್ಲ ಹಿಂಗೆ. ಹಂಗೆ ಸರ್. ಏನಪ್ಪ ಇವಳು ಇಷ್ಟೊಂದು ಶಾರ್ಟ್ ತಗೊಂತಾಳೆ. ಈ ಶಾರ್ಟ್ ಹೆಂಗನ ಮಾಡಿ ಓಕೆ ಮಾಡ್ಬೇಕು, ಇಲ್ಲೊಂದ್ರೆ ನನ್ನ ಡಬ್ಬ ನನ್ನ ಮಗ ಡೈರೆಕ್ಟ್ ಅನ್ಕೊಂಡ್ಬಿಡ್ತಾರೆ. ಆಕ್ಸಲೆಂಟ್. ಇದು ಆಕ್ಟಿಂಗ್ ಅಂದ್ರೆ ಇದು. ಈ ಸಲ ಪಕ್ಕ ಆಸ್ಕಿ ಅಲ್ಲಲ್ಲ, ಆಸ್ಕರ್ ನಮ್ದೆ. God. ಅದೇನ್ ವಿಚಿತ್ರ ಸಿನಿಮಾನೋ ಏನೋಪ್ಪ. ನಾನೇನು ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆ ಡಿರೆಕ್ಟರ್ ಏನು ಡೈಲಾಗ್ಸ್ ಕೊಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಇನ್ನು ಈ ಫಿಲಮ್ ನೋಡೋರ್ಗಂತೂ ಅದೇನು ನೋಡ್ತಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಈ ಫಿಲಮ್ ಹಿಟ್ ಆಗತ್ತೋ ಫ್ಲಾಪ್ ಆಗತ್ತೋ ಅದೇವ್ರಿಗೂ ಗೊತ್ತಿಲ್ಲ. ಕೃತಿ ಮೇಡಮ್, ಈ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಆ್ಯಕ್ಚುಲಿ ಈ ಮೂವಿ ನೇಮ್ ಬಂದು U18 ಅಂತ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ನನ್ನ ಏಜು 18. ನನ್ನ ಕ್ಯಾರೆಕ್ಟರ್ ಕೂಡ ತುಂಬ ಡಿಫ್ರೆಂಟು. ಕಾನ್ಸೆಪ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಬೈ ದ ವೇ, ಈ ಸಿನಿಮಾದ ಕ್ಲೈಮ್ಯಾಕ್ಸು ಸರ್ಪ್ರೈಸ್ನಲ್ಲಿ ಸಸ್ಪೆನ್ಸ್ ಕೊಟ್ಟು, ಟ್ವಿಸ್ಟ್ ಕೊಟ್ಟು, ಟರ್ನ್ ಕೊಟ್ಟು, ಶಾರ್ಪ್ ಎಡಿಟಿಂಗ್ ಮಾಡಿ ಎಂಡ್ ಮಾಡ್ತಾರಂತೆ. ಓಕೆ, ಥ್ಯಾಂಕ್ ಯು ಮೇಡಮ್. ರಮ್ಯಾ ಮೇಡಮ್, ಈ ಸಿನಿಮಾದಲ್ಲಿ ನೀವು ದೆವ್ವದ ಪಾತ್ರ ಮಾಡ್ತಿದ್ದೀರಲ್ಲ, ನಿಮ್ಮ ಅಭಿಪ್ರಾಯ ಏನು? ನನಗೆ ತುಂಬ ಖುಷಿಯಾಗಿದೆ. ಅಯ್ಯೋ ಓಕೆ? ಯಾ, ಐ ಆಮ್ ಓಕೆ. ನಾನು ಯಾವಾಗ ಆ್ಯಕ್ಷನ್ ಅಂತೀನೋ ಅವಾಗ ನೀನು ಮೆಲ್ಲಗೆ ತೆವಳ್ಕೊಂಡು ಬರಬೇಕು. ರಿಹರ್ಸಲ್ ಮಾಡಿದಿ ತಾನೆ? ಜನಗಳನ್ನ ಭಯ ಬೀಳಿಸೋ ಥರ ಆ್ಯಕ್ಟಿಂಗ್ ಮಾಡಬೇಕು, ಓಕೆನಾ? ಲೋ ಗುರುಪ್ರಸಾದ್, ದೇವದ ಮುಖ ಮುಚ್ಚ ಕೂದ್ಲಿಂದ. ಲೋ ಇನ್ನೊಂದು ಸ್ವಲ್ಪ ಮುಚ್ಚಲೇ, ಮುಚ್ಚ. ಅಯ್ಯೋ ಡಬ್ಬ ನಮ್ಮ ಮಗನೇ, ಪೂರ್ತಿ ಮುಚ್ಚ. ಸರಿ ಬಾ ಕೆಳ. ಕೂದ್ಲಿಂದಾನೆ ಜನಗಳನ್ನ ಭಯ ಹುಟ್ಟಿಸೋದಾದ್ರೆ ಮುಖಕ್ಕೆ ಹಾರರ್ ಮೇಕಪ್ ಹಾಕ್ಸ್ಬೇಕಿತ್ತು. ಛೀ, ಡಬ್ಬ ನನ್ನ ಮಗ ಡೈರೆಕ್ಟ್ರು. ಗುರು, ಅವಳ ಮುಖ ನೋಡೋ ಪಾಪ. ಲೋ, ಅವಳ ಮುಖ ಪೂರ್ತಿ ಕೂದಲಿಂದ ಮುಚ್ಚೋಗಿದೆ. ನಿನ್ಗೆ ಯಾವ ಆ್ಯಂಗಲಿಂದ ಅವಳ ಮುಖ ಕಾಣ್ತಿದ್ದಪ್ಪ? ಅವಳಿಗೆ ತುಂಬಾನೇ ಹುಷಾರಿಲ್ಲ. ಅವಳು ತುಂಬಾ ಕೆಮ್ತಿರೋದನ್ನ ನಾನೇ ನೋಡಿದೆ. ನಾನೇನು ಮಾಡ್ಲಮ್ಮ? ಆ ಟೈಮ್ ಬೇರೆ ಓಡ್ತಿದೆ, ಆ ಡೈರೆಕ್ಟರ್ ಬೇರೆ ಕೂಗಾಡ್ತಾವನೆ. ನಾ ಹುಷಾರಾಗಿದ್ದೀನಿ, ನಾ ಮಾಡ್ತೀನಿ. ಗುಡ್ ರಮ್ಯಾ, ಈ ಸ್ಪಿರಿಟ್ ಯಾವಾಗಲೂ ಇರಬೇಕು. ಅಬ್ಬಾ, ಲೋ ಗುರು ಎಲ್ಲಿದ್ದೀವಿ? ಬಾರಲ್ಲ ಡಬ್ಬ ನನ್ನ ಮಗನೇ, ಬಾರ ಇಲ್ಲಿ. ಬಂದೆ ಸರ್. ರೆಡಿನಾ? ಲೈಟ್ಸ್ ಆಫ್. ಕಡೆ ಲೋ ತೆಳ್ಕೊಂಡ್ ಬರಕ್ಕೆ ಅವಳಿಗೆ ಏನಾಯ್ತಲೇ? ಹೋಗಿ ನೋಡ್ರಲೇ. ಥೂ
ದಪ್ಪ ನನ್ನ ಮಕ್ಕಳು. ಓ ಗಾಡ್. ರಮ್ಯಾ 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 ಏನಾಗಿದೆ ರಮ್ಯಾ? ಹೇಳು ರಮ್ಯಾ. ರಮ್ಯಾ ರಮ್ಯಾ ಏ ರಮ್ಯಾ ಏನಾಯ್ತು? ರಮ್ಯಾ ನಾನು ಚೆನ್ನಾಗಿದ್ದೀನಿ, ನಾ ಆಕ್ಟ್ ಮಾಡ್ತೀನಿ. ರಮ್ಯಾ ಆಕ್ಟ್ ಮಾಡುವಂತೆ, ಮೊದಲು ನೀನು ಹುಷಾರಾಗು. ಇಲ್ಲ, ನಂಗೆ ಆಕ್ಟ್ ಮಾಡೋ ಸ್ಪಿರಿಟ್ ಇದೆ, ನನ್ನ ಆಸೆನೇ ಅದು. ಮಾಡ್ತೀನಿ. ಹೌದಾ ಹೌದಾ ಸರಿ, ನೀ ಬೇಗ ಬಂದ್ಬಿಡು. ಬಿಡು, ಅವಳು ತುಂಬ ಹುಷಾರಿಲ್ವಂತ ಕಡ. ಅವು ಬರೋದು ಡೌಟುಡ. ಇದೇನಪ್ಪ ಹಿಂಗಾಗ್ಬಿಡ್ತು? ಇದೇನಾ ಟ್ವಿಸ್ಟ್ ಅಂದ್ರೆ? ಬಾಸ್, ಹಾಗಾದ್ರೆ ಇವಾಗ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡ್ಬೇಕಾಗುತ್ತಾ? ಅದೆಂಗೋ ಆಗುತ್ತೆ. ನನ್ನ ಸ್ಕ್ರಿಪ್ಟ್ ನೋಡಿದ್ಯಾ? ಈಗಿನ ಟ್ರೆಂಡಿಗೆ ಸೂಪರ್ ಬ್ರ್ಯಾಂಡ್ ಕ್ಲೈಮ್ಯಾಕ್ಸ್ ಮಗ. ಸಿನಿಮಾನೇ ನೋಡಿದೀನಿ. ಅದರಲ್ಲೂ ಲಾಸ್ಟ್ ಡೈಲಾಗ್ ಇದೆಯಲ್ಲ, ಅದರಿಂದನೇ ಆಸ್ಕರ್ ಸಿಗೋದು. ಆಗಲ್ಲ, ಚೇಂಜ್ ಮಾಡಕ್ಕಾಗಲ್ಲಮ್ಮ. ಸಾ ಅವಳೇ ಬರಲ್ಲ ಅಂದನೆ ಲಾಸ್ಟ್ ಎಲ್ಲ ಗೆಲ್ ಬಂದು ಸಾ. ಹೌದಲ್ವಾ? ಅದಕ್ಕೇನು ಮಾಡ್ಬೇಕೀಗ? ಅದಕ್ಕಿಂತ ಒಳ್ಳೆ ಡೈಲಾಗ್ ಇದ್ರೆ ಹೇಳೋಣ. ಎಲ್ಲ ಆರ್ ಮೂವಿದು ಎಂಡಿಂಗು ಹೆಂಗಿರುತ್ತೆ? ಹುಡು, ನಂಗನ್ಸುತ್ತಾ ಆರ್ ಮೂವಿಲುವ ಸಖತ್ ಶಾರ್ಪ್ ಕೊಟ್ಟು, ಟರ್ನ್ ಕೊಟ್ಟು, ಟ್ವಿಸ್ಟ್ ಕೊಟ್ಟು ಎಂಡ್ ಮಾಡ್ತಾರ. ಶಾರ್ಪ್ ಕೊಟ್ಟು, ಟರ್ನ್ ಕೊಟ್ಟು, ಟ್ವಿಸ್ಟ್ ಕೊಟ್ಟು, ಅದು ಹೆಂಗೋ ಎಂಡ್ ಮಾಡ್ತಾರೆ. ಹೌದುಡ, ಈ ಸೀನ್ನ ಹೆಂಗ್ ಮಾಡೋಣ ಅಂದ್ರ, ಹೆಂಗ್ ಮಾಡೋಣ? ಶಾರ್ಪ್ ಕೊಟ್ಟು, ಟರ್ನ್ ಕೊಟ್ಟು, ಟ್ವಿಸ್ಟ್ ಕೊಟ್ಟು ಎಂಡ್ ಮಾಡಿದ್ರ ಯಾರಿಗೂ ಗೊತ್ತಾಗಲ್ಲ. ಹೇಳಿದ್ದೆ ಹೇಳ್ತಲೋ ಕಿಸ್ಬಾಯ್ ದಾಸ. ಹೌದುಡ. ಹಾ, ನಾವ್ ಈ ತರ ಮಾಡಿದ್ರ ಹಾಲಿವುಡ್ ಹಾರರ್ ಮೂವಿ ತರ ಅವಳ ಮುಖ ಚಂದ್ರನ್ ತರ ಪಳಪಳ ಅಂತ ಹೊಳಿತಾರೆ. ಕೆನ್ನೆ ಮೇಲೊಂದು ಪಿಂಪಲ್ ಇರ್ಬೇಕು, ಪಿಂಪಲ್ ಕೆಳ್ಕೊಂಡು ಟಿಂಪಲ್ ಇರ್ಬೇಕು. ಯಾಕಂದ್ರ ಅವ ರಾಂಗ್ ಮೆಡಿಸನ್ ತಗೊಂಡಿರ್ತಾಳ. ಹೆಂಗಿದ್ದಳ? ನಂಗಂತೂ ಸೂಪರ್ ಇಷ್ಟ ಆಯ್ತು. ಕಾನ್ಸೆಪ್ಟ್ ಏನ ಸೂಪರ್ ಸ್ಟಾರ್ ಆಗಿದೆ. ಆದ್ರೆ ಒಂದ್ಸಲ ಮೇಕಪ್ ಹಾಕಿ ತೋರ್ಸ್ ನೋಡೋಣ. ಛೀ, ಡಬ್ಬ ಥರ ಇದೆ ಕಾನ್ಸೆಪ್ಟ್. ಅದರಲ್ಲಿ ಏನು ಮಾಡೋಕ್ಕಾಗುತ್ತೆ? ಅದರಲ್ಲಿ ಒಂದು ಶಾರ್ಪ್ ಇಲ್ಲ, ಟರ್ನ್ ಇಲ್ಲ, ಟ್ವಿಸ್ಟ್ ಇಲ್ಲ. ಅದ್ರ ಬದಲು ಹಾರರ್ಗೆ ಸೆಕ್ಸ್ ಕೊಟ್ಟು, ಕ್ಲೈಮ್ಯಾಕ್ಸ್ ಕೊಟ್ಟು ಏನು ಮಾಡಿಬಿಡೋಣ. ಏ ಸಾಕಾಗಿದೆ ಮಾಚ. ಗುರುಪ್ರಸಾದ್ ಹೇಳ್ದಂಗೆ ಆ ಥರ ಮಾಡಿಬೇಡ. ಹಲೋ ಸಾ ಬಂದೆ ಸರ್. ಈ ಆರ್ಟಿಸ್ಟು 180 ಟೇಕ್ ಆಗವೆ. ಆ ಡೈರೆಕ್ಟ್ರದು 280 ಟೀ ಆಗವೆ. ಏನು ಫಿಲಮೋ ಏನು. ಹೋಗಲ್ಲ ಸೈಡಿಗೆ. ಇವನು ಬೇರೆ ಆಯ್ತು ಸರ್. ತಗೊಂಡ್ಬಿಟ್ಟು ಹೋಗಲ್ಲ ಕಡೆ. ಏಯ್, ಜಾಸ್ತಿ ಒಳಗೆ ಹಾಕ್ಬೇಡ ಕಣೋ. ಸೈಡಿಗೆ ಬರೀ ಹೀರೋಯಿನ್ ಮೇಲೆ ಇದೊಂದು ಬೇರೆ ಕೇಳಿ ಮಕ್ಕಕ್ಕೆ. ಏ ಬರಲ್ಲ, ಏ ಕೆಲ್ಪ್ ಕೊಡ್ಲಿ. ಆಕ್ಷನ್. ಅಯ್ಯೋ ಅಯ್ಯೋ ಅಯ್ಯೋ, ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ನಾನು ಈ ಕನ್ನಡಿ ನೋಡ್ಕೊಂಡೇ ಬೆಳ್ದೋಳು, ಈಗ ನೋಡ್ಕೊಂಡು ಈ ಕನ್ನಡಿನೇ ಹೊಡ್ದೋಯ್ತು. ನನಗೇನ್ ನೋಡ್ಲಿ, ಯಾವ್ದ್ರಲ್ಲಿ ನೋಡ್ಕೊಳ್ಳಿ? ಆರಾರ ಬಂದ್ಬಿಟ್ಲು. ಸೀನಲ್ಲಿ ಯಾವುದೇ ರೀತಿ ಚೇಂಜಸ್ ಬೇಡಮ್ಮ. ಓಲ್ಡ್ ಕ್ಲೈಮ್ಯಾಕ್ಸ್ ಮಾಡೋಣ, ಓಕೆ? ನೀನಾ? ನಾನು ಎಷ್ಟು ಹೆದರ್ಕೊಂಡೆ. ಇರ್ಲಿ, ಹುಷಾರಾದ? ಸರಿ, ಇದೇ ಸ್ಪಿರಿಟ್ನಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡೋಣ, ಓಕೆನಾ? ಹೌದು, ಮಾಡಲೇಬೇಕು. ಯಾಕಂದ್ರೆ ನನ್ನ ಕೊನೆ ಆಸೆನೇ ಅದು. ಸರಿ, ನಡಿ ಬಾ. ತುಂಬಾ ಹುಷಾರಿರ್ಲಿಲ್ವಲ್ಲ, ಹೆಂಗ್ ಬಂದ್ಲು? ಸರಿ, ಇಲ್ಲೇ ಕೂತಿರು, 1 ನಿಮಿಷ ಬಂದೆ. ತುಂಬಾ ಹುಷಾರಿಲ್ಲ, ಐಶ್ವರ್ಯಲ್ಲಿದ್ದಾರೆ ಅಂತ ಹೇಳಿದೆ. ಮತ್ತೆವಾಗ ಹೆಂಗೋ ಬಂದ್ಲು? ಸತ್ಯವಲ್ಲ ಅವಳೇ ಹೇಳ್ತು ಕಡ, ನಂಗೆ ಏಂಡ ಗೊತ್ತು. ಮೋಸ್ಟ್ಲಿ ಒಂದು ಕೇಳಿ ಸೇರಿಸಿದ್ದಾಳೆ. ಈ ಹುಡುಗಿರಂದ್ರೆ ಹಾಗೆ ಅಲ್ವಾ? ಇರ್ಬೋದು ಕಡ. ಹಾ ಸರ್, ಬಂದೆ ಸರ್. ಹಾಗಾದ್ರೆ ಇವಳು ಹೆಂಗೋ ವಾಪಸ್ ಬಂದ್ಲು? ನಮ್ಮ ಶಿಶು ಎಲ್ಲೋದ್ಲು?
ರಮ್ಯಾ ನಿನ್ನ ನಿಜವಾಗ್ಲು ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ತಾರ? ಹಂಗಾದ್ರೆ ನಮ್ಮ ಸುಸಿ ಎಲ್ಲೋದ್ಲು? ನನ್ನ ಮೇಕಪ್ ರೂಮಿಗೆ ಕರ್ಕೊಂಡು ಹೋಗ್ತೀರಾ? ಇಲ್ಲಿಂದ ಹೆಂಗಾದ್ರೂ ಮಾಡಿ ಎಸ್ಕೇಪ್ ಆಗ್ಬಿಡ್ಬೇಕು. ಬಂದೆ ಸರ್. ಸಂಜು ಏನಾಯ್ತೋ ಏನೋ, ಡಾಕ್ಟ್ರ್ ಬೇರೆ ಇನ್ನೂ ಬಂದಿಲ್ಲ. ಡಾಕ್ಟರ್? ಪೇಷಂಟ್ ಕಡೆರ ನೀವು? ಹೌದು. ಯಾಕೆ ಡಾಕ್ಟರ್? ಸಾರಿ, ಪೇಷಂಟನ್ನು ಉಳಿಸ್ಕೊಳಕ್ಕಾಗಿ. ವಾಟ್? ದೆವ್ವವಿಲ್ಲ, ಭೂತವಿಲ್ಲ, ಇದ್ದರೂ ಇಲ್ಲಿಲ್ಲ. ಅಮ್ಮ, ತಾಯಿ, ಏನಮ್ಮ ಇದು ನನಗಿಂತ ಶಿಕ್ಷೆ? ಯಪ್ಪ. ಹಲೋ, ರಮ್ಯಾ ಸತ್ತೋದ್ಲು ಕಣೋ. ಏನೇ ಹೇಳ್ತಿದ್ಯಾ? ಹಲೋ ಹಲೋ ಹಲೋ. ಇವಳ ಮೇಕಪ್ ರೂಮಿಗೆ ಕರ್ಕೊಂಡು ಹೋಗ್ಯಾ ಸಂಜು? ಬಾ. ಇದೇ ಕೂಡ ಇಷ್ಟು ಗಾಬರಿಯಿಂದ ದೊಡ್ಡ ಬಂದ. ಇದೇಂಟ ರಕ್ತ? ರಮ್ಯಾ ಸತ್ತೋದಂತೆ ಕಣೋ. ಸತ್ತೋದ? ಮೈ ಗಾಡ್. ರಮ್ಯಾ ಸತ್ತೋದ್ಲಾ? ಈ ವಿಷಯನ ಮೊದಲು ಎಲ್ರಿಗೂ ಹೇಳ್ಬೇಕು. ಪ್ರೊಡ್ಯೂಸರ್ ಸರ್, ಪಿಕ್ಚರಲ್ಲಿ ಸರ್, ಪಿಕ್ಚರು ಹೆಂಗ್ ಬರ್ತಿದೆ? 50 ಲಕ್ಷ ಇನ್ವೆಸ್ಟ್ಮೆಂಟು, ಫಸ್ಟ್ ಡೇ 50 ಕೋಟಿ ಪ್ರಾಫಿಟ್. ಹೆಂಗೆ ಸರ್? ರಮ್ಯಾ ಸತ್ತೋಗ್ಬಿಟ್ಲಂತೆ ಸರ್. ಈಗ ತಾನೇ ಎಲ್ರು ಮಾತಾಡ್ಕತ್ತಿದ್ರು, ನಾನೇನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಸರ್. ಹಾಗಾದ್ರೆ ಇಲ್ಲಿರೋರು ಯಾರು? ಪ್ರೊಡ್ಯೂಸರ್ ಜಂಪ್. ಉಡು, ಹಾಗಾದ್ರ ಅವ ಸತ್ತು ಕೆವ್ಕಿವಾಗಿ ಬಂದ್ಗಿಂದ್ಬಿಟ್ಲೆ ಅಂಡ. ಏನು ಹಿಂಗಾಗೋಯ್ತು? ಏನು ಮಾಡೋದು ಇವಾಗ? ಬಡೇ ಅವ್ರ ಜೊತೆ ಕುಂತ್ಕೊಂಡು ಕ್ಯಾಂಡ್ಲೆಟ್ ಡಿನ್ನರ್ ಮಾಡಕ್ಕಂತ ಬಂದ್ರೆ ನಡು, ಎಲ್ಲರಿಗೂ ಹೋಗಿ ಹೇಳ. ನಡ ಉಡು, ಎಲ್ಲುಡ ಎಲ್ಲ ಎಲ್ಲೋದ್ರುಡ? ಹೊರಗಡೆ ಕೂತು ಸ್ಪೀಚ್ ಆಡ್ತವ್ರೆ. ನಂಗೇನು ಗೊತ್ತು? ಲೋ, ಎಲ್ರು ಓಡೋಗಿದ್ದಾರೆ ಅನ್ಸುತ್ತೆ. ಬಂದ್ರು ನಾವು ಓಡೋಗೋಣ. ಏಯ್ ನಿಂತ್ಕೊಳ್ರ. ಮತ್ತೇನೋ ನಿಂತು? ಹೆಂಗಾದ್ರೂ ಮಾಡಿ ಈ ಸಿನಿಮಾ ಮುಗಿಸ್ಲೇಬೇಕು ಕಡ. ನಾವೆಂಗೋ ಈ ಸಿನಿಮಾನ ಮುಗ್ಸಕ್ಕಾಗುತ್ತೆ? ಅವ್ ಹೇಳಿದ್ ಕೇಳಲಿಲ್ವಾ? ಅವಳು ಕೊನಾಸ ಈ ಪಿಕ್ಚರ್ ಆಕ್ಟ್ ಮಾಡ್ಬೇಕು ಅಂತ. ಅದಕ್ಕೆ ನೀನ್ ಯಾವತ್ತು ದೇವದ ಪಿಕ್ಚರ್ನೇ ನೋಡಿಲ್ವಾ? ಅದ್ರಲ್ಲಿ ದೇವ ಯಾವಾಗ ವಾಪಸ್ ಬತ್ತೇಳು? ಅದ್ರ ಆಸೆ ಈಡೇರ್ದೇ ಇದ್ದಾಗ ಅವಳು ಕೊನೆ ಆಸೆ ಈ ಪಿಕ್ಚರ್ ಆಕ್ಟ್ ಮಾಡ್ಬೇಕು ಅಂತ. ನಾವೇನಾದ್ರೂ ಈ ಸಿನಿಮಾ ಮಾಡ್ದೆ ಹೋದ್ರ ಅವ ನಮ್ ಬಿಟ್ಕೊಡಲ್ಲ, ನಮ್ಮಿಂದನೇ ಸುತ್ತಾ ಇರ್ತಾಳ. ಹೆಂಗಾದ್ರೂ ಮಾಡಿ ಈ ಸಿನಿಮಾ ಮುಗಿಸ್ಬಿಡ್ಬೇಕಡ. ಲೋ, ನೀನ್ ಅಷ್ಟೊಂದು ಆರಾರ್ ಮೂವಿ ಯಾಕೋ ನೋಡ್ತೀಯಾ? ಅದು ಅಲ್ದಲೆ ಸ್ಟೋರಿ ಬೇರೆ ಹೇಳಿ ಎದುರಿಸ್ತಿದೆಯಲ್ಲೋ. ಏ, ಎಲ್ರು ಎಲ್ಲೋದ್ರು? ಅದು 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 ಎಲ್ರು ಓಡೋದ್ರು. ಯಾಕೆ? ಯಾಕಂದ್ರೆ ನಾವು ಶೂಟಿಂಗ್ ಶುರು ಮಾಡೋಣವಾ? ನಾ ಹೇಳಿಲ್ವಾ ಶೂಟಿಂಗ್ ಕಂಪ್ಲೀಟ್ ಮಾಡ್ಬೇಕು ಅಂತ? ಲೋ, ನಾವು ಶೂಟ್ ಮಾಡಿದ್ರೆ ಈ ಕ್ಯಾಮ್ರಾದಲ್ಲಿ ದೆವ್ವ ಕಾಣುತ್ತೇನೋ? ಕಾಣುತ್ತ ಕಡ. ಯಾಕಂದ್ರ ನಾವು ಶೂಟ್ ಮಾಡ್ತಿರೋದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾದಲ್ಲಿ. ಒಂದೇ ಸೀನ್ ತಾನೇ ಇರೋದು, ಬೇಗ ಮಾಡಿ ಮುಗ್ಸೋಣ ಬನ್ನಿ. ಆಕ್ಷನ್! ಉಡು ಎಲ್ಲುಡ ಉಡು, ಇಷ್ಟೊತ್ತಾರು ಬರ್ನಿಲ್ಲ. ಹೋಗಿ ನೋಡ್ಬೇಡ. ನನಗೆ ಭಯ ಆಗತ್ತಪ್ಪ, ನಾನು ಹೋಗೋದಿಲ್ಲ. ಯಾರಾದ್ರೂ ಹೋಗಿ ನೋಡ್ರೋ, ಬೇಗ ಮುಗ್ಸ್ ಹೋಗೋಣ. ಇಲ್ಲ, ನಾನು ಹೋಗಲ್ಲ.
ಮೇಲೆ ಬಿಟ್ಟ ನಾವು ಕೃತಿ ಬೇಗ ಬೇಗ ಡೈಲಾಗ್ ಹೇಳು. ನಾನೇನ್ ಡೈಲಾಗ್ ಹೇಳಿ? ಅದೇ ನಮ್ಮ ಮೂವಿದು ಲಾಸ್ಟ್ ಆಸ್ಕರ್ ಡೈಲಾಗ್ ಹೇಳು. ನಾನ್ ಬಂದೆ, ನಾನ್ ನೋಡ್ದೆ, ನಾನ್ ಮಾಡ್ದೆ, ನಾನಿಲ್ಲಿಂದ ಓಡ್ದೆ, ನಾನಿಲ್ಲಿಂದ ಬಂದೆ. ಬಂದ್ರು ಬಂದ್ರು ಬೇಗ ಬರ್ರು. ಸುಸು ಸುಸು ಬೇಗ ಬಾ, ಬೇಗ ಬಾ, ಸುಸು ಬೇಗ ಬೇಗ ಬಾ, ಕುಂತ್ಕೊಂಡ್ ಬಾ. ಸುಸು, ನೀ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಸತ್ತೋಗಿದ್ಲು ಅಂತ ಹೇಳಿದ್ದಲ್ಲ, ಅವಳು ಸತ್ತಿ ದೆವ್ವಾಗಿ ಶೂಟಿಂಗ್ ಬಂದಿದ್ಲಮ್ಮ. ಅವಳು ಸತ್ತಿದ್ದು ಅವಳಿಗೆ ಗೊತ್ತಿಲ್ಲ. ಎಂತ ವಿಚಿತ್ರ ನೋಡು. ಲೇ, ನಿನ್ನ ಹಣೆಯಲ್ಲಿ ರಕ್ತ ಬರ್ತಿದ್ಯಲ್ಲೇ. ಇದ್ಯಾ ಕೂಡ ಹೆಂಗ್ ನಿಲ್ಲಿಸ್ತಾ? ಅಲ್ಲಿ ನೋಡು, ಎಲ್ಲಿ ನೋಡ? ಅಲ್ಲಿ ನೋಡು. ಏನಾಯ್ತ್ರೋ? ನನ್ಗೇನು ಕೇಳಿಸ್ತಾ ಇಲ್ಲ. ಬಾರೋ ಬಡ ಸುಸು ಸತ್ತೋಗಿದ್ದಾಳೆ, ಬೇಗ ಬಾರೋ. ನಂಗೇನು ಮಾಡ್ಬೇಡ, ದಯವಿಟ್ಟು ನನಗೇನು ಮಾಡ್ಬೇಡ, ಬಿಟ್ಬಿಡು, ನನಗೇನು ಮಾಡ್ಬೇಡ. ಅಯ್ಯೋ ದೇವ್ರೇ, ಕಾಪಾಡಪ್ಪ. ಬಿಟ್ಬಿಡಲೇ, ನಾನೇನು ಮಾಡ್ಬೇಡ, ಬಿಟ್ಬಿಡ. ಯಾಕೋ ಎದ್ರುಕೊಂತಿದ್ಯಾ? ನನ್ಗೇನು ಆಗಿಲ್ವೋ? ರಮ್ಯಾ ಸತ್ತೋದ್ಲು. ಛೇ, ಈ ಮೊಬೈಲ್ ಬೇರೆ ಕೆಳಗ್ ಬಿತ್ತು. ಇದನ್ನ ಮೊದಲೇ ಹೇಳೋದಲ್ವಾ? ನಾವೆಲ್ಲ ಎಷ್ಟು ಭಯ ಬಿದ್ಬಿಟ್ವಿ ಗೊತ್ತಾ? ಲೋ, ಇವಳಿಗೇನು ಆಗಿಲ್ಲ. ಬನ್ರೋ ಬನ್ರೋ. ಲೋ, ನಿಮ್ಮಿಂದ ದೆವ್ವದೆ. ಬನ್ರೋ ಬನ್ರೋ, ಬೇಗ ಬನ್ರೋ. ಮೊದಲು ನೀನು ರಿಂಗ್ ಟೂನ್ ಚೇಂಜ್ ಮಾಡ್ಕೊಳೆ. ಹಲೋ, ನಾನು ಹಾಸ್ಪಿಟ್ಲಿಂದ ಕಾಲ್ ಮಾಡ್ತಿರೋದು. ರಮ್ಯಾ ಅನ್ನೋ ಪೇಷಂಟ್ನ ನಿಮ್ಮವ್ರು ಯಾರಾದರೂ ಹಾಸ್ಪಿಟ್ಲಿಗೆ ಬಂದು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋದ್ರಾ? ರಮ್ಯಾ ಸತ್ತಿಲ್ವಾ? ಮತ್ತೆ ಡಾಕ್ಟರ್ ಹೇಳಿದ್ರು ರಮ್ಯಾ ಸತ್ತೋದ್ಲಂತ. ರಮ್ಯಾ ಅನ್ನೋ ಪೇಷಂಟು ಹಾಸ್ಪಿಟಲಲ್ಲಿಲ್ಲ, ಸತ್ತೋದ್ಲು ಅಂತ ಯಾರು ಹೇಳಿದ್ ನಿಮಗೆ? ಅದೇ ಸ್ಪೆಕ್ಸ್ ಹಾಕೊಂಡು ಬೆಕ್ಕಣ್ಣಿದ್ಯಲ್ಲ, ಆ ಡಾಕ್ಟರ್ ಹೇಳಿದ್ದು. ಓ, ಆ ಡಾಕ್ಟ್ರಾ? ಅವರು ಟ್ವಿನ್ಸು. ನೀವು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಹೌದಾ? ಏನಪ್ಪ ವಿಷಯ? ನಮ್ಮ ಪೇಷಂಟು ಸತ್ತೋದ್ಲು, ನಮ್ಮ ಪೇಷಂಟು ಓಡೋದ್ಲು. ಲೋ, ಅಂದ್ರೆ ಬದುಕಿದ್ದೋಳ್ನ ದೆವ್ವ ಅನ್ಕೊಂಡು ಗುದ್ದಿ ಸಾಯಿಸ್ಬಿಟ್ವಾ? ಏನಿವಲ್ಲ. ಓ ಮೈ ಗಾಡ್, ಏನು ಇದಲ್ಲ? ಏನಾಯ್ತ್ರೋ? ಅದು ರಮ್ಯಾ 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 ರಮ್ಯಾ. ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಿರೋದು ಮೊದಲನೇ ಸಿನಿಮಾ. ಈ ಸಿನಿಮಾನೇ ಹಿಂಗಾಗೋಯ್ತಲ್ಲ. ಓಡೋ, ಆರರ್ ಮೂವಿ ಅಂದ್ರೇ ಕನ್ಫ್ಯೂಸನು ಕಡ. ನಮ್ಮ ಸಿನಿಮಾದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗದ ಅಷ್ಟೇ ಕಡ. ಪೊಲೀಸ್ ಹತ್ರ ಹೋಗಿ ಎಲ್ಲ ಹೇಳ್ಬಿಡಣ್ವಾ? ಪೊಲೀಸಾ? ಹೇಯ್, ಪೊಲೀಸ್ ಹತ್ರ ಹೋದ್ರ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ.
ಈ ಪ್ರಾಬ್ಲಮ್ನ ನಾವೇ ಹೆಂಗಾದ್ರೂ ಮಾಡಿ ಸಾಲ್ವ್ ಮಾಡ್ಬಿಡೋಣ. ಅದೆಂಗೋ? ನೋಡಿ, ಈಗ ಆಗಿರೋದನ್ನ ಮರ್ತ್ಬಿಡಿ, ಮುಂದೇನಾಗಬೇಕು ಅಂತ ನೋಡಿ. ಮುಂದಾಗದೇನಿದೆ? ಮುಂದೆ ಏನಾದರೂ ಆಗೋದೊಳಗಡೆ ಊರಿಗೆ ಹೊಟ್ಬಿಡೋಣ. ನಡೀರಿ. ಬೇಡ 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 ಬೇಡ, ಈ ಟೆನ್ಷನಲ್ಲಿ ನಾವು ಊರಿಗೆ ಹೋಗೋದು ಬೇಡ. ಹಾಂ, ಇಲ್ಲೇ ಹತ್ತದಲ್ಲಿ ನಂಗೆ ಗೊತ್ತಿರೋರೊಬ್ರದ್ದು ಗೆಸ್ಟ್ ಹೌಸ್ ಇದೆ, ಅಲ್ಲೇ ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ. ಅಯ್ಯೋ, ನಾನು ಬರಲ್ಲಪ್ಪ. ಬೇಕಾದ್ರೆ ನೀವು ಹೋಗಿ ಬನ್ನಿ, ನಾನು ಊರಿಗೆ ಹೊಡ್ತೀನಿ. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆ ಇವಳು ಊರಿಗೆ ಹೋಗ್ಲಿ, ನಾವು ಗೆಸ್ಟ್ ಹೌಸ್ಗೆ ಹೋಗೋಣ. ಸರಿ, ಓಕೆ. ಲೇ ಕೃತಿ, ನಿನ್ನ ಗೂಗಲ್ ಮ್ಯಾಪ್ ನಂಬ್ಕೊಂಡು ನಿನ್ನ ಜೊತೆ ಬರ್ತಾ ಇದ್ರೆ ಇಲ್ಲೇ ಇಲ್ಲೇ ಅಂತ ಕರ್ಕೊಂಡು ಹೋಗ್ತಾನೆ ಇದೆಯಲ್ಲೇ. ನಿಜವಾಗ್ಲೂ ನಿಂಗೆ ದಾರಿ ಗೊತ್ತೇನೆ? ಲೋ, ಸುಮ್ಮನಿರೋ, ಸುಸ್ತಾಗಿದೆ. ಇಲ್ಲೆಲ್ಲದು ಸ್ವಲ್ಪ ಕೂತ್ಕೊಂಡು ಹೋಗೋಣ. ಹುಚ್ಚಾಗೋ ಕರಿತಾನಲ್ಲ. ಅಮ್ಮ ದೇವ್ರೆ. ಬುಡ, ಏಂಡ ಇದು? ಇದು ಇದು ಎಲ್ಲಿರು? ಸರಿ, ಬನ್ನಿ ಹೋಗೋಣ. ಗೂಗಲ್ ಮ್ಯಾಪ್ ಫಾಲೋ ಮಾಡೋಣವಾ? ಬಾಬಾ, ಸಂಜು ಸಿಗ್ತೇನೋ ಮನೆ? ಇದೇ ಮನೆ ಕಂಡ್ರು. ಚೆನ್ನಾಗಿದೆ ಗೆಸ್ಟ್ ಹೌಸ್. ರವಿ, 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 ಬಂದೆ ಅಕ್ಕ. ಯಜಮಾನ್ರು ನಿಮ್ಗೆ ಕೀ ಕೊಡಕ್ಕೆ ಹೇಳಿದ್ರು, ತಾಳಕ್ಕ. ಓ ಥ್ಯಾಂಕ್ಸ್. ಬನ್ರು.
ಈ ಆಚೆಪ್ ನೋಡ್ಕೊಂಡು ಫ್ಲಾಶ್ ಬ್ಯಾಕ್ ಹೋದೆ. ಅಲ್ಲಿ ನೀನೇ ನನ್ನ ಹುಡುಗಿ ಅಂತ ಕನ್ಫರ್ಮ್ ಹಾಕಂಡೆ. ಆವತ್ತು ಹೇಳ್ದೆ ಕೇಳ್ದೆ ನೀನು ನನ್ನ ಬಿಟ್ಟೋದೆ. ಇವತ್ತು ನನ್ನ ಸಮಾಧಿ ಮೇಲೆ ನಿನ್ನ ಮನಸ್ಸನ್ನು ಬಿಟ್ಬಿಟ್ಟೋದೆ. ಇನ್ನು ಮೇಲೆ ನಾನು ನಿನ್ನ Nisagare nisa sa 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 nisa sa 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 nisa nisa re sa ga re ga nisa ni nisa sa 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 nisa sa 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 nisa ni da pa nisa ni da pa. ನನ್ನ ಹುಡುಗಿ ಎಷ್ಟೊಂದು ಬದಲಾಗ್ಬಿಟ್ಟಿದ್ದಾಳೆ. ಹೆಂಗಿದ್ಲು ಹೆಂಗಾಗೋಗ್ಬಿಟ್ಟಿದ್ದಾಳೆ. ಅದು ಎಷ್ಟು ಸೂಪರ್ ಕಾಣಿಸ್ತಲ್ಲ. ಅದು ನನ್ನ ಪ್ರೀತಿ ಬದಲಾಗಬಾರ್ದು. ನನ್ನ ಪ್ರೀತಿ ನಿಜ ಆಗಿರೋದಕ್ಕೆ ತಾನೇ ನನ್ನ ಪ್ರಕೃತಿ ವಾಪಸ್ ಬಂದಿರೋದು. ಆವಕ್ಕೇನ ಮಿಸ್ ಆಗಿ ಮಿಸ್ ಮಾಡ್ಕೊಂಬಿಟ್ಟೆ. ಆದರೆ ಇವಾಗ ಮಿಸ್ ಮಾಡ್ಕೊಳಕ್ಕೆ ಚಾನ್ಸೇ ಇಲ್ಲ. ಮಿಸ್ಸಡೋ ವಾಟುಡೋ ಲವ್ವುಡೋ ಏನಿಡೋ ಹಿಂಗೆ ಆದ್ರೆ ಎಲ್ಲಿಗೆ ಹೋಗುಡೋ ಹೋಗುಡೋ ಎಗುಡೋ ರೋಸುಡೋ ಗಿವ್ವುಡೋ ಹೋಗುಡೋ ಹಿಂಗೆ ಯಾಕೆ ಡವ್ವುಡೋ ಒಡೆಯುಡೋ ಒಡೆಯುಡೋ. ಮಿಸ್ಸಡೋ ವಾಟುಡೋ ಲವ್ವುಡೋ ಏನಿಡೋ ಹಿಂಗೆ ಆದ್ರೆ ಎಲ್ಲಿಗೆ ಹೋಗುಡೋ ಹೋಗುಡೋ. ಅವಳತ್ರ ಹೋದ್ರೆ ಭಯ ಆಯ್ತದೆ, ಹೇಗೆ ಹೇಳಲ್ಲ ನಾ ಹೇಗೆ ಹೇಳಲ್ಲ. ಅವಳತ್ರ ಹೋದ್ರೆ ಭಯ ಆಯ್ತದೆ, ಹೇಗೆ ಹೇಳಲ್ಲ ನಾ ಹೇಗೆ ಹೇಳಲ್ಲ. ಕಣ್ಣ ಮುಚ್ಚಿ ಅವಳತ್ರ ಹೋಗಿ ಹೇಳಿ ಬಿಡಲ ಎಲ್ಲ ಹೇಳಿ ಬಿಡಲ. Do it today, you can do it today.
ಹೇಳ್ರಲ್ಲ ನೀವ್ ನಿಜ ಹೇಳ್ರಲ್ಲ ತಾಯಾಣೆ ಆ ಮೀಟ್ರು ನಿಂಗೈ ಕಣಲ ಓದಿ ಹೇಳಲ್ಲ ನೀ ಪ್ರಪೋಸ್ பண்ணல Do it toda, you can do it toda. Miss do what to do, love do, ಏನಿಡೋ ಹೆಂಗೆ ಆದ್ರೆ ಎಲ್ಲಿಗೆ ಹೋಗುಡು ಹೋಗುಡು ಅಯ್ಯೋ ಅಯ್ಯೋ ಅಯ್ಯಯ್ಯಯ್ಯಯ್ಯಯ್ಯೋ ಪಾಮಗರೆ ಸಾ ನಿಜರೇ ನಿಜಗ ಪಾಮಗರೆ ಸಾ ನಿಜರೇ ನಿಜಗ ನಿಸಗರೆ ನಿಸ ಸ ಸ ಸ ಸ ನಿಸ ಸ ಸ ಸ ಸ ನಿಸ ನಿಸ ರೆ ಸ ಗ ರೆ ಗ ನಿಸ ನಿ ನಿಸ ಸ ಸ ಸ ಸ ನಿಸ ಸ ಸ ಸ ಸ ನಿಸ ನಿ ದ ನಿ ದ ಪ ನಿಸ ನಿ ದ ನಿ ದ ಪ ಟೈಮ್ ವೇಸ್ಟು ಮಾಡ್ದೆ ಪ್ರಪೋಸು ಮಾಡ್ತೀನ್ಲ ಸಪೋರ್ಟ್ ಮಾಡ್ರಲ್ಲ ನೀವು ಸಪೋರ್ಟ್ ಮಾಡ್ರಲ್ಲ ಟೈಮ್ ವೇಸ್ಟು ಮಾಡ್ದೆ ಪ್ರಪೋಸು ಮಾಡ್ತೀನ್ಲ ಸಪೋರ್ಟ್ ಮಾಡ್ರಲ್ಲ ನೀವು ಸಪೋರ್ಟ್ ಮಾಡ್ರಲ್ಲ ಎಣ್ಣೈತ್ಲೆ ಹಿಂಗೆ ಮೆಣಸಿನಕಾಯಂಗೆ ನೀರು ಕಣಲ ಕಣ್ಣೀರು ಕಣಲ ಪ್ಲೀಸು ಪ್ಲೀಸು ಡಾ ಡೋಂಟ್ ಡೂ ಇಟ್ ಉಡಾ ಅವಳೊಬ್ಳೆ ಅವಳೆ ರೋಜು ಕೊಡ್ತಿಲ್ಲ ಸಪೋರ್ಟ್ ಮಾಡ್ರಲ್ಲ ನೀವು ಸಪೋರ್ಟ್ ಮಾಡ್ರಲ್ಲ ಯಾಕೋ ಸರಿ ಇಲ್ಲ ಸುಮ್ಮಿದ್ಬಿಡಲ ಬ್ಯಾಡ ಬುಟ್ಬುಳ ಲೇ ಬ್ಯಾಡ ಬುಟ್ಬುಳ ಪ್ಲೀಸು ಪ್ಲೀಸು ಡಾ ಡೋಂಟ್ ಡೂ ಇಟ್ ಉಡಾ ಬಿಡ ఏంట ಇದು ದಿಸ್ ಗಂಡ್ ಕಪ್ಪೆ ದಿಸ್ ಗರ್ಲ್ ಕಪ್ಪೆ ಟೂ ಒಟ್ಟಿಗೆ ಇದ್ರೆ ಕಾಂಚನ ದೆವ್ವ ಭೂತ ನೋ ಕಮಿಂಗ್ ಬಿಡ ಕಪ್ಪೆ ಹತ್ರ ಇದ್ರ ಬರಲ್ಲ ಓಕೆ ಕಡ ಮನೆ ಸುತ್ತ ಬರ್ಬೋದಲ್ಲಡ ಹೌದಲ್ವಾ ಹೌದಲ್ವಾ ಅಲ್ಲ ಹೌದೇ ಕಡ ಗೋಬ ನನ್ ಮಗ ವಾವ್ ಏನೋ ಇದು ಇದು ಗಂಡ್ ಕಪ್ಪೆ ಇದು ಗರ್ಲ್ ಕಪ್ಪೆ ಇಷ್ಟು ದಿನ ನಾನ್ ಬೌಲಲ್ಲಿ ಬರೀ ಮೀನ್ ಮಾತ್ರ ನೋಡಿದ್ದೆ ಇದೇ ಫಸ್ಟ್ ಟೈಮ್ ಬೌಲಲ್ಲಿ ಕಪ್ಪೆ ನೋಡ್ತಾ ಇರೋದು ತಗೋ ಕೃತಿ ಇದು ನಿಂಗೇನೆ ಇವನ್ ಯಾರಪ್ಪ ಸಪ್ಪೆ ನನ್ನ ಮಗ ನನ್ನ ಹುಡುಗಿಗೆ ಕಪ್ಪೆ ಕೊತ್ತು ಇಂಪ್ರೆಸ್ ಮಾಡ್ತಾವನೆ ಇವನ್ ಹಿಂಗೆ ಅಂತ ಗೊತ್ತಿದ್ದೆ ಇವನ್ ಬೂದೆ ಕೈ ಆಗ್ತಿಲ್ಲ ಬದುಕೆ ಕೈ ಆಗ್ತಿದ್ದೆ ಹೆಂಗದು ಮಾದಿ ಇಲ್ಲೇ ಇದ್ದು ಅವಳನ್ನ ಪಲ್ಟಾಯಿಸ್ಕೋಬೇಕು ಇಲ್ಲ ಅಂದ್ರೆ ನಾನು ಅವಳನ್ನ ಕಲ್ಕೊಂಡ್ಬಿಡ್ತೀನಿ ಅಯ್ಯಯ್ಯೋ ನಾವು ಸ್ಮಶಾನಕ್ಕಿಂತ ಗಲೀಜಿದೆಯಲ್ಲಪ್ಪ ಮನೆ ಇದು ಅಯ್ಯೋ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡ್ತೀನಿ ಸಂಜು ఏండ ನಿನ್ ಗೋಳು ಬಾರ ಸಂಜು ಅರ್ಜೆಂಟು ಅರ್ಜೆಂಟು ಕಣ ಬಾರು ಯಾವಾಗ್ಲಿಂದಡ ಈ ಅಭ್ಯಾಸ ನೀನ್ ಇಂತ್ಯಮ ಅಂತ ಗೊತ್ತಿದ್ರ ನಿನ್ನ ಪಕ್ಕದಲ್ಲೇ ಮಲ್ಗಿಸ್ಕತ್ತಿರ್ನಿಲ್ಲ ದೂರವಾಗಡ ನಿನಗೆ ಬರ್ತೀಯೋ ಇಲ್ಲೋ ಇಲ್ಲೇ ಮಾಡ್ಬಿಡ್ಲೋ ಏನ್ ಮಾಡ್ದೆ ಥೂ ನಿಂಗೊಂದು ಟೈಮ್ ಸೆನ್ಸ್ ಅನ್ನೋದೇ ಇಲ್ವಲ್ಲಡ
ಕೇಳಿ ಕೇಳಿ ಬರೋಕ್ಕಿದೇನು BBMP ಎಲೆಕ್ಷನ್ನ? ಹುಚ್ಚೆ ಕಣಪ್ಪ. ಹೇಳಿದ್ರು ಬರುತ್ತೆ, ಹೇಳಿಲ್ಲ ಅಂದ್ರೂ ಬರುತ್ತೆ. ಕರೆಯೋದೇ ತಪ್ಪಪ್ಪ. ಬೇಗ ಹೋಗೋಣ. ಅಮ್ಮಂಜಿ ಬೆಳಿಗ್ಗೆ ನನ್ನೆತ್ತಿಗೆ ನನ್ನೂರಿಗೆ ಪತಾಯಿಸ್ತೀಯ? ಮಾತಿನಿರು. ಬೇಗ ಬೇಗ ಓದ್ಬಿಟ್ಬೇಡ, ಇಲ್ಲೇ ನಿಂತಿರ್ತೀನಿ. ಸಂಜು ಇದೇ ಕೂಡ ಹಿಂಗ್ ಕಿರ್ತಾಯ ಇಳ್ಗಡ. ನಿಜವಾಗ್ಲೂ ದೆವ್ವ ನೋಡ್ದೆ ಸಂಜು. ಬಡ ನಿನ್ ಕಣ್ಗ ಬರೀ ದೆವ್ವನೇ ಕಂಡದಡ. ದೇವರಾಣೆ ದೆವ್ವ ನೋಡ್ದೆ ಸಂಜು. ಎಲ್ಲುಡ? ಅಲ್ಲಿ. ನಿಜವಾಗ್ಲೂ? ಹೌದು. ಏನ ನೋಡ್ತೀನಿ ತಡ್ಡ. ನನ್ ಮಗನ್ ದೆವ್ವ ಕಾಣ್ತಿತ್ತೋ ಏನೋಪ್ಪ ಈಗ. ಎಲ್ಲುಡ? ಎಲ್ಲೂ ಕಾಣ್ತಾ ಇಲ್ವಲ್ಲಡ? ಅದು ಹಾಗೆಲ್ಲ ಕಾಣೋಲ್ಲ. ಪಂಚಾಯತ್ ಹುಚ್ಚ ಒಯ್ದ್ರೆ ಕಾಣುತ್ತೆ ಅನ್ಸುತ್ತೆ. ಇರುಡ ಹುಚ್ಚ ಹೋಯ್ತೀನಿ. ಎಲ್ಲುಡ? ಎಲ್ಲೂ ಕಾಣಿಲ್ವಲ್ಲಡ? ಎಲ್ಲುಡ ಹುಚ್ಚೋದ್ರು ಕಾಣಿಲ್ವಲ್ಲಡ? ಈಗೇನ್ ಕಟ್ಕ ಮಾಡ್ಬೇಕಡ? ಮೋಸ್ಟ್ಲಿ ಆ ದೆವ್ವಾಗ ನೀನ್ ಹುಚ್ಚ ಆಗ್ಬರಲ್ಲ ಅನ್ಸುತ್ತೆ. ನಾನೇನ್ ಮಾಡ್ಲೆ? ಮುಚ್ಕೊಂಡ್ ಡಡ್ಡ ನಡ್ಡ ಯಾವಾಗ ನೋಡಿದ್ರು ದೆವ್ವ ದೆವ್ವ ಅಂತನ ಈ ನನ್ನ ಮಗ. ಕರೆಯೋದು ತಪ್ಪಪ್ಪ. ಯಾಕೋ ಗುರು ಇಷ್ಟೊಂಡಲ್ಲಾಗಿದ್ಯಾ? ಏನಿಲ್ಲ ಕೃತಿ, ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಷ್ಟೇ. ಓಹೋ, ಏನು ಇಲ್ದಲೇನೆ ಇಲ್ಲಿ ಬಂದು ಯೋಚನೆ ಮಾಡ್ತಾ ಇದ್ಯಾ? ನಾವು ಅವಳನ್ನ ಅನ್ಯಾಯವಾಗಿ ಸಾಯಿಸ್ದೀವಲ್ಲ ಪಾಪ. ಅವಳನ್ನ ನೆನೆಸ್ಕೊಂಡ್ರೆ ತುಂಬಾನೇ ಬೇಜಾರಾಗ್ತಿದೆ. ಅದು ಅಲ್ಲದೆ ಮುಂದೆ ಏನಾದರೂ ತೊಂದರೆ ಆಗುತ್ತೆ ಏನೋ ಅಂತ ತುಂಬಾ ಭಯ ಆಗ್ತಿದೆ. ನೋಡು ಗುರು, ಅದೆಲ್ಲ ನೀವು ಬೇಕು ಅಂತ ಮಾಡಿದ್ದಲ್ಲ, ಅಚಾನಕ್ಕಾಗಿದ್ದು. ಇನ್ಮೇಲೆ ಏನೇ ಪ್ರಾಬ್ಲಮ್ ಅಂದ್ರೂ ನಾವೆಲ್ಲ ಒಟ್ಟಿಗೆ ಸೇರಿ ಫೇಸ್ ಮಾಡೋಣ. ಹುಡುಗಿಯಾಗಿ ನಾನೇ ಇಷ್ಟು ಧೈರ್ಯವಾಗಿದ್ದೀನಿ, ಇನ್ನು ಹುಡುಗನಾಗಿ ನೀನೆಷ್ಟು. ಹೋಗ್ಲಿ ಬಿಡು, ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದು ನಿಮ್ಮ ಮೈಂಡ್ ಫ್ರೆಶ್ ಆಗಲಿ ಅಂತ. ಎನಿವೆ ತಗೋ, ಬಿಸಿ ಬಿಸಿ ಕಾಫಿ ಕುಡ್ದು ರಿಲ್ಯಾಕ್ಸ್ ಮಾಡ್ಕೊ. ಥ್ಯಾಂಕ್ ಯು. ಕುಣಿತು ಬಾರ ಅಯ್ಯೋ, ಏನ್ ವಿಚಿತ್ರನೋ ಏನಪ್ಪ ಮುಂಗಾರ ಮಲೆ ಸಿನಿಮಾ. ಅದಲ್ಲೇ ಹುಡ್ಗಿನ ಪದ್ಯಕ್ಕೂ ಸಖತ್ ಕಷ್ಟಪಟ್ಟ, ಪದ್ದಾದ್ಮೇಲೆ ಬಿದಕ್ಕೂ ಕಷ್ಟಪಟ್ಟ. ಟೋಟಲಿ ಆ ಸಿನಿಮಾ ಪೂರ್ತಿ ಕಷ್ಟಪಟ್ಟನೇ ಹೋದ. ಲೋ ದೇವದಾಸ, ಈಗ ತಾನೇ ನಿನ್ನ ಟಿವಿನಲ್ಲಿ ಊಟಕ್ಕದ್ ನೋಡಿದ್ನಲ್ಲೋ, ಆಲ್ರೆಡಿ ಇಲ್ಲಿ ನೇತಾಡ್ತಾ ಇದೆಯಾ? ಇಲ್ಲಿ ಬಾ, ನನ್ನ ಪ್ರೀತಿಗೆ ಸಾಥ್ ಕೊಡುವಂತೆ. Second clap.
you now. By the power of God, I condemn you back to hell. ನಾನು ನೋಡಲ್ಲಪ್ಪ, ನಾನು ನೋಡಲ್ಲ. ದೇವದಾಸ, ಇವ್ರೇನು ದೇವ್ ಸಿನಿಮಾ ಎಷ್ಟು ಆರಾಮಾಗಿ ನೋಡ್ತಾ ಇದ್ದಾರೆ. ದೇವ್ ಆಗಿದ್ದು ನನಗೆ ಭಯ ಆಗ್ತಿದೆ. ಇವ್ರು ಎಷ್ಟು ಆರಾಮಾಗಿದ್ದಾರಲ್ಲೋ. ಅದು ಮೋಸ್ಟ್ಲಿ ಫಾರಿನ್ ದೆವ್ವ ಇರಬೇಕು, ಅದಕ್ಕೆ ಅಷ್ಟು ಕೆಟ್ಟಾಗಿರೋದು. ಅದೇ ನಮ್ಮ ದೇಶದ ದೆವ್ವ ಆಗಿದ್ದಿದೆ ನಂತರ ಸ್ಮಾರ್ಟ್ ಆಗಿ ಬ್ಯೂಟಿಫುಲ್ ಆಗಿ ಹ್ಯಾಂಡ್ಸಮ್ ಆಗಿರುತ್ತವೇನು. ಬಿಡ, ನಮ್ಗೆ ಯಾಕೋ ಬೇಕು ಪಾದಿಂದೆ ಉತ್ಸವಾಸ. ಬಾರ ಬಟಾಣಿ ತಿನ್ಕೊಂಡು ನಮ್ಮ ಜಾಗಕ್ಕೆ ಹೋಗೋಣ ಬಾರ. ಏಯ್, ಬೇಗ ಬೇಗ ನಡೀರೋ, ಬೇಗ ಬೇಗ ಹೋಗ್ ಬರೋಣ. ಯಾಕೋ ಹೇಳ್ದಲ್ಲ. ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ನಾನು ಮನೆಗೆ ಹೋಗ್ತೀನಿ. ಯಾಕೆ, ಏನಾಯ್ತು? ಅದೆಲ್ಲ ಹುಡುಗಿರ ವಿಷಯ, ನಿಮ್ಗೆ ಗೊತ್ತಾಗಲ್ಲ. ನೀವು ಹೋಗ್ಬಿಟ್ಟು ಬನ್ನಿ. ಪರವಾಗಿಲ್ಲ ಬಿಡು, ನಾವು ಮೇಜರ್ರೆ, ನಮಗೂ ಎಲ್ಲ ಅರ್ಥ ಆಗುತ್ತೆ. ಫ್ಲ್ಯಾಶ್ ಬ್ಯಾಕಲ್ಲಿ ನನ್ನ ಲವ್ವರು ಆಗಾಗ ಇದನ್ನೇ ಹೇಳ್ತಿದ್ಲು. ಅಯ್ಯಯ್ಯಪ್ಪ, ಎಲ್ಲೋದ್ರು ನಂದೊಂದು ಎಲ್ಲಿ ಇಡ್ಲಿ ಅಂತ ಬತ್ತಾನ. ಅವ್ರ ಪ್ರಾಬ್ಲಮ್ ಅವ್ರಿಗೆ ನಿಂಗೆ ಯಾಕೆ ಕೂಡ ಹೆಣ್ಮಕ್ಳಲ್ವಾ, ಮುಚ್ಕೊಂಡು ನೆಟ್ಟ. ಸರಿ ಸರಿ, ನಾವು ಹೋಗ್ಬಿಟ್ಟು ಬರ್ತೀವಿ. ನಿನ್ ಮನೆ ಕಡೆ ಹುಷಾರ್. ಸರಿ. ಅವಳೆ ಮಗ ಡೌಟ್ ಇಲ್ಲ ಮಚ್ಚ, ಕನ್ಫರ್ಮ್ ಅವಳೆ. Nisa gare nisa sa 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 nisa sa 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 nisa nisa re sa gare ga nisa ni nisa sa 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 nisa sa 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 nisa ni da ni da pa. ದೇವದಾಸ, ಇವತ್ತು ಒಳ್ಳೆ ಚಾನ್ಸ್ ಕಣು. ನನ್ನ ಹುಡುಗಿ ಒಬ್ಬಳೇ ಇದ್ದಾಳೆ. ಅವಳ ಕಣ್ಣಿಗೆ ಕಾಣಿಸ್ಕೊಂಡು ನನ್ನ ಪ್ರೀತಿ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ಅದೇ ಅದಕ್ಕಿಂತ ಮೊದಲು ಒಂದು ತತ್ತೀನಿ. ನಾನು ಪ್ರಪೋಸ್ ಮಾಡೋದು ನೋಡಿ ತಲೆ ತಿರುಗಿ ಬಿದ್ಬಿಡ್ಬೇಕು. ಬಂದೆ. ಯಾರು ನೀವು? ಯಾರು ಬೇಕಿತ್ತು? ನೀನೇ ಬೇಕಿತ್ತು. ಯಾರು ನೀವು? ಪ್ಲೀಸ್ ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಪ್ಲೀಸ್ ನನ್ನ ದಯವಿಟ್ಟು ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಪ್ಲೀಸ್ ನನ್ನ ಏನು ಮಾಡಬೇಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಬಿಟ್ಬಿಡಿ ಪ್ಲೀಸ್. ನನ್ನ ಬಿಟ್ಬಿಡಿ ಪ್ಲೀಸ್. ನಿಂತ್ಕೊಳ ನಿಂತ್ಕೊಳ, ತೆಗಿಯ ಮಕ್ಕಳು, ತೆಗಿಯ 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 ತೆಗಿಯ. ಇವನ್ ಯಾವನೋ ಕಾಮಿಡಿ ಪೀಸು. ಕಾಮಿಡಿ ಪೀಸ್ ಅಲ್ಲ, ಮಾಸ್ಟರ್ ಪೀಸ್, ಮಾಸ್ಟರ್ ಪೀಸ್. ಅಯ್ಯ ನಿನ್ನ ಮಾಸ್ಟರ್ ಪೀಸ್ ನಿನ್ನ ಮಗನೇ. ಅಯ್ಯ ನಿನ್ನ ತಗ ನನ್ನ ಮನೆ ಡೌ ಮಾಡ್ತೀಯ, ಎಲ್ಲ ಡೌ ಮಾಡ್ತೀಯ. ಯಾವ ದೇಶ ಹಾಕೊಂಡ್ಬಿಟ್ಟಿಲ್ಲ ನಮ್ಮ ಡೌ ಮಾಡ್ತೀಯ. ಅಯ್ಯ ನಿನ್ನ ಲೇ ಹೋಗಲೇ, ಲೇ ನೀನ್ ದೆವ್ವನ ಹೋಗಲೇ ನನ್ನ ಮನೆ. ನಿನ್ ಮುಸುಡಿಗೆ ಹೂವ ಬೇರೆ ಕೇಳು.
ಗಾಡಿ ತೋ. ಕೃತಿ 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 ಗುರು ಕೃತಿ ಗುರು ನಾ ಹೇಳಿಲ್ವಾ ಇಲ್ಲಿ ಮೊದ್ಲಿಂದನು ಏನೋ ಇದೆ ಅಂತ ಹೇಳಿ, ನೀವು ನನ್ನ ಮಾತೇ ಕೇಳ್ತಿಲ್ಲ. ನೀನಿನ್ನೂ ಅದೇ ಭ್ರಮೆಯಲ್ಲಿದ್ದೇಡ. ಹಂಗೇನು ಆಗೋದಿಲ್ಲ, ನಿಂಗೇನು ಆಗಿಲ್ಲ ತಾನೆ ಕೃತಿ. ಇದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ನಡ್ರಿ ಬನ್ನಿ. ದೇವದಾಸ ಇಷ್ಟ ದಿವಸ ಅವಳ ಮನೆಯಲ್ಲೇ ಅವಳ ಜೊತೆಲೇ ಇದ್ರು ನನ್ನ ಬಗ್ಗೆ ಗೊತ್ತಾಗ್ಲಿಲ್ಲ ಅನ್ನೋದು. ಅದೇ ಒಂದೇ ಒಂದ್ಸಲ ಪೂಸಿತಲ್ಲ ಫೈಟ್ ಮಾಡಿದ್ದಕ್ಕೆ ಎಷ್ಟೊಂದು ಖುಷಿ ಪಡ್ತಾ ಇದ್ದಾಳೆ ನೋಡು. ನಾನೇ ಫೈಟ್ ಮಾಡಿ ಅವಳನ್ನು ಸೇವ್ ಮಾಡಿದ್ದು ಅಂತ ಗೊತ್ತಾದ್ರೆ ಇನ್ನೂ ಖುಷಿ ಪಡ್ತಾಳೆ ಕಣೋ. ನನ್ನ ಲವ್ ಸಕ್ಸಸ್ ಆಗೋ ಎಲ್ಲ ಚಾನ್ಸಸ್ ಕಾಣ್ತಿದೆ. ಬಾ, ಇದೇ ಖುಷಿಲಿ ಹೋಗಿ ಇಬ್ರು ಬಟಾಣಿ ತಿನ್ನೋಣ. ಏನಾಯ್ತು? ಪೊಲೀಸ್ ಮನೆಗೆ ಬಂದಿದ್ರಂತೆ. ನಮ್ಮಮ್ಮ ಏನು ವಿಷಯ ಅಂತ ಕೇಳಿದಕ್ಕೆ ಅವ್ನು ಬಂದರೆ ಪೊಲೀಸ್ ಸ್ಟೇಷನ್ ಕಳಿಸಿ ಅಂತ ಹೇಳೋದ್ರಂತೆ. ಮೋಸ್ಟ್ಲಿ ಅವ್ರು ಯಾವ್ದೋ ವಿಷಯದ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಬಂದಿರ್ಬೋದು. ಸುಮ್ನೆ ನೀನ್ ತಲೆ ಕೆಸ್ಕೊಂಡು ಟೆನ್ಷನ್ ಆಗ್ಬೇಡ. ಜೂಟ್ ಕಡಾಡೋ. ಏ ಕೃತಿ, ಒಡೋ ಗುರು, ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ಮತ್ತೆ ಮೂಡೋಟ. ಒಡೋ ಆಗೋಗಿರೋದ್ನ ಮರ್ತ್ ಬಿಡ್ಡ. ಇಲ್ಲಾಂದ್ರ ಸಾಯೋ ತನಕ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಹಿಂಗೆ ಇರ್ಬೇಕಾಗತ್ತ. ಓಕೆ, ಔಟ್ ಔಟ್ ಸಂಜು, ಔಟ್ ಔಟ್ ಔಟ್. ಆಯ್ತು ಬಿಟ್ಟ, ನಾನು ಔಟ್ ಆದಿ. ಈಗೆಲ್ಲ ಸೇರಿ ಫಸ್ಟ್ ಇಂದ ಆಟ ಆಡವಾ? ನಾನು ಬರಲ್ಲ, ಪ್ಲೀಸ್. ನನಗೆ ಫೋರ್ಸ್ ಮಾಡಬೇಡಿ, ನೀವು ಆಡಿ. ಅರೆ, ನೀನ್ ಮತ್ತೆ ಅದ್ರ ಬಗ್ಗೆ ತಲೆ ಕೆಸ್ಕೊಂಡು ಟೆನ್ಷನ್ ಆಗ್ಬೇಡ. ಸುಮ್ನೆ ನಮ್ ಜೊತೆ ಆಡು ಬಾ. ಅಳ್ಮುಜಿ, ನಾನು ಔಟ್ ಆಗಲ್ಲ. ಅಯ್ಯೋ, ನೀನೇ ಔಟು, ಸರಿನಾ? ಸರಿ ಆಯ್ತು. ಸಂಜು, ಲೋ ದೇವದಾಸ, ಇವತ್ತಿವನಿಗೆ ಚೆನ್ನಾಗಿ ಆತಾಸ್ಬೇಕನ. ಸಂಜು, ಲೋ ದೇವದಾಸ, ಈ ಐಡಿಯಾನ ಬೇರೆ ಸಿನಿಮಾದಲ್ಲಿ ಬಳಸಿದಾರೆ ಕಣೋ. ನಾವು ಡಿಫ್ರೆಂಟ್ ಆಗಿ ಏನಾರ ಮಾಡೋಣ. ಸಂಜು ಮಾಡ್ತೀನಿ ತಡಿ. ನಿನಗೆ ಅಷ್ಟು ಸಲ ತಲೆ ಹೊಡಿತಾನೆ ಇರ್ತೀಯಲ್ಲ, ಮಾಡ್ತೀನಿ ತಡಿ. ಯಾರಪ್ಪ ಇದು? ಲೋ ದೇವದಾಸ, ಇಂಗ್ಲಿಷ್ ಸಿನಿಮಾದಲ್ಲಿ ಮಾಡ್ದಂಗೆ ಮಾಡುತ್ತೆ ನಮ್ಮ ಕನ್ನಡ ಜನ ನಾಯಿ ಗುಡ್ದಂಗೆ ಹೊರಿತಾರಲ್ಲ. ಅವಳು ಓದಿದ್ದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಕಣೋ. ಮುಳುಗಿದೆಯಾ? ಮಾಡ್ತೀನಿ ತಡಿ ನಿನಗೆ. ತಡಿ, ನನ್ನ ಮಗ ನಿನಗೈತಿ. ನನ್ನ ಕಣ್ಣಿಗೆ ಕಾಣಿಸ್ಕೊಂಡು ನನಗೆ ಭಯ ಬೀಳಿಸ್ತೀಯ? ಎಷ್ಟೋ ಧೈರ್ಯ ನಿನಗೆ. ದೆವ್ವುಗಳೆಲ್ಲ ಹೋಗೋ ಹೋಗೋ ಹೋಗೋ.
ಏನೋ ದೇವದಾಸ ಮನುಷ್ಯರಿಗೆ ಮಾತ್ರ ಕೆಟ್ಟ ಕನ್ಸು ಬೀಳ್ತವೆ ಅಂದರೆ ನಮ್ಮತ್ತ ದೇವಗಳಿಗೂ ಬೀಳ್ತಾವಲ್ಲೋ. ಅಯ್ಯಪ್ಪ, ಈ ದಿಕ್ಕಲ್ಲಿ ಮಲಗೋದು ಸರಿಯಿಲ್ಲ, ಈ ಕಡೆ ಮಲಗ್ತೀನಿ. ಇಷ್ಟೊಂದು ಶೆಕೆ ಗುರು, ಇದು ನಿದ್ದೆನೇ ಬರ್ತಾ ಇಲ್ಲಪ್ಪ. ಏಯ್, ಎಲ್ಲೋ ಹೋಗ್ತಿದ್ಯಾ ದಿಂಬು ಕಂಬಳಿ ತೊಗೊಂಡು? ತುಂಬ ಶೆಕೆ ಆಗ್ತಿದೆ ಗುರು, ಇಲ್ಲೇ ಪಕ್ಕದ ರೂಮಲ್ಲಿ ಮಲಗಿರ್ತೀನಿ. ಇಷ್ಟೊಂದು ಶೆಕೆ ಗುರು. ಒಡೆ ನಾ ಜೊತೆಲಿದ್ದಾಗಲೇ ಎದುರ್ಕತ್ತಿದ್ದ. ಹೇ, ಈಗ ಪಕ್ಕದ ರೂಮ್ಗೆ ಹೋಯ್ತಾನ. ಅದು ಯಾವಾಗ ಬಂದು ಎಬ್ಬಿಸ್ತಾನ ಏನ ಕಡ. ಇಲ್ಲಾದ್ರೂ ಸ್ವಲ್ಪ ತಣ್ಣಗಿದೆ ಅಪ್ಪ. ಕೃತಿ ಯಾಕೆ ಇಲ್ಲಿ ಮಲಗಿದಾಳೆ? ಕೃತಿ ಕೃತಿ ಬನ್ರೋ ಬನ್ರೋ, ನನ್ನ ಸೊಂಟದ ಮೇಲೆ ದೆವ್ವ ಕುಂತಿದೆ, ಓಡ್ಸ್ ಬನ್ರೋ ಬನ್ರೋ. ಓಡ್ಸಕ್ಕ ನಿನ್ ಸೊಂಟದ ಮೇಲೆ ಕಾಗ ಕುಂತಿದ್ದಡ. ಅಯ್ಯಪ್ಪ, ಕಣ್ಬಿಟ್ಟು ನೋಡ್ಡ ಸರಿಯಾಗಿ. ಸುಮ್ಮನೆ ಮಲಗಿರೋನೆಲ್ಲ ಎಪ್ಸಿ ದೇವ ದೇವ ಅಂತ ಕೂಗಿ ಯಾಕೆ ಕೂಡ ಡಿಸ್ಟರ್ಬ್ ಮಾಡ್ದೆ. ಹೇ, ಮುಚ್ಕೊಂಬಂದು ಮಲ್ಕಪಡ. ಏನು ಅಪ್ಪ ದೇವ್ರೆ, ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಡ್ಲಪ್ಪ? ಲೋ ದೇವದಾಸ, ಬಚಾವ್ ಕಣೋ. ನಾನೇನಾದ್ರೂ ಇವು ಕಣ್ಣಿಗೆ ಬಿದ್ದಿದ್ರೆ ನಂಗೆ ಮಾತಾಮಂತ ಮಾತ್ಸಿ ತಾತ ಮಾರಿ ಮನೆಯಿಂದ ಓಸ್ ಬಿತ್ತಿರೋದು ಕಣೋ. ಹಬ್ಬ ಹುಷಾರಾಗಿರ್ಬೇಕು. ಹಾಳಾದಿ ದೆವ್ವ ನನ್ನ ಕಣ್ಣಿಗೆ ಕಾಣುತ್ತೆ. Right, left. ದೇವದಾಸ, ಇವತ್ತು ಇಷ್ಟೊಂದು ಚಳಿ ಆಗ್ತಾ ಇದೆಯಲ್ಲೋ. ಹೋಗಿ ಬೆಸ್ಸಿಟ್ಟು ಎತ್ಕೊಂಬರೋಣ. ಅಯ್ಯಪ್ಪ, ಮತ್ತೆ ನೀನಾ ಗುರು? ನೀ ನನ್ನ ಕಣ್ಣಿಗೆ ಕಾಣಿಸ್ಕೊಂಡು ದೆವ್ವ ಅನ್ನೋ ಭಯನೇ ಹೋಗ್ಬಿಟ್ಟಿದೆ. ಏನಿಗೆ ಬಂದೆ? ಏನ್ ಬೇಕು? ಬೆಶಿಟ ತಗೋ, ಸೈಲೆಂಟಾಗಿ ಹೋಗು, ಸೌಂಡ್ ಮಾಡಬೇಡ, ಹೋಗು. ಮತ್ತೇನು ಬೇಕು? ದಿಂಬೇಕಾ? ಮತ್ತೆ ಅಯ್ಯೋ, ನೀನು ಥ್ಯಾಂಕ್ ಯೂನು ಬೇಡ, ಏನೂ ಬೇಡಪ್ಪ, ಇಲ್ಲಿಂದ ಹೋಗ್ಬಿಡಪ್ಪ. ಇವರೆದ್ರೆ ನಾಯಿ ಹೊಡೆದಂಗೆ ಹೊಡಿತಾರೆ, ಇಲ್ಲಿಂದ ಹೋಗ್ಬಿಡಪ್ಪ.
ಬೇರೆ ಕೇಳಿ ನನಗೆ. ಪಿಶಾಚಿಗಳೆಲ್ಲ ಏಯ್, ಇಲ್ಲಿಂದ ಹಾರ್ಕೊಂಡು ಏನೋ ಇಷ್ಟೊಂದು ಹೊಗೆ ಆಗ್ತಿದ್ಯಾ? ಯಪ್ಪ ಎಲ್ಲೆಲ್ಲ ಬಿಟ್ಬಿಟ್ಟು ಯಪ್ಪ. ಹುಡ ಏಂಡ ಬೆಳಗ್ಗೆನೆ ಹೊಗೆ ಆಗ್ತಿದೆ. ಮೋಸ್ಟ್ಲಿ ಸೊಳ್ಳೆಗಳು ಜಾಸ್ತಿ ಆಗಿರ್ಬೇಕು, ಅದಕ್ಕೆ ಅಲ್ವಡ? ಸೊಳ್ಳೆಗಳೆಲ್ಲ ಗುರು, ದೆವ್ವಗಳು ಜಾಸ್ತಿ ಆಗ್ಯವೆ. ಹುಚ್ಚೆ ಒಯ್ಯಕ್ಕೆ ಹೋದ್ರೆ ಸಂದಿಲ್ಲೇ ಕಾಣ್ತವೆ, ಮಲಗಿದ್ರೆ ಬೆಸಿಟೇ ಕೇಳ್ತವೆ. ನಿಮಗೆ ಹೇಳಿದ್ರೆ ಗೊತ್ತಾಗಲ್ಲ, ಏನ್ ಮಾಡೋದೇನೋ ಒಂದು ಅರ್ಥ ಆಗ್ತಾ ಇಲ್ಲ. ಹುಡ ನಿಂಗೆ ನಿಜವಾಗ್ಲೂ ತಲೆ ಕೆಟ್ಟೋಗದ ಕಡ, ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಡ. ಅಯ್ಯಪ್ಪ, ಇವನೊಬ್ಬ ದೊಡ್ಡ ಗೋಳು ಯಾವಾಗ್ಲೂ ಹೊಡಿತಾನೆ ಇರ್ತಾನೆ. ಆ ದೆವ್ವ ಸಿಗ್ಲಿ ಇವನ್ ಕೈ ಮುರಿಸ್ತೀನಿ. ಏನೋ ಮಾಡೋದಿವಾಗ, ಧೂಪ ಹಾಕ್ತಾ ಇದ್ದಾನಲ್ಲೋ. ರಾತ್ರಿ ಎಲ್ಲ ಚೆನ್ನಾಗಿ ಮಾತಾಡ್ಸಿ ಈಗ ಧೂಪ ಹಾಕಿ ನಾನು ನಿಮ್ಮ ಮನೆಯಿಂದ ಓದ್ಸಕ್ ಟ್ರೈ ಮಾಡ್ತಾ ಇದ್ದೇನೆ ಕಣೋ. ಫ್ರೆಂಡ್ಶಿಪ್ ಬೆಲೆನೇ ಇಲ್ಲ ಕಣೋ. ನೀನ್ ಹಚ್ಚಿರೋ ಧೂಪಕ್ಕೆ ಮನೇಲಿರೋ ದೆವ್ವ ಅಷ್ಟೇ ಅಲ್ಲ, ಊರಲ್ಲಿರೋ ದೆವ್ವಗಳೆಲ್ಲ ಓಡೋಗ್ಬಿಟ್ಟಿರ್ತವೆ. ಸುಮ್ನೆ ಹೋಗೋ ಆಚೆ. ನಿಮ್ಗೇನ್ ಗೊತ್ತು ಕೃತಿ, ರಾತ್ರಿ ಮಲ್ಕೊಂಡಿದ್ದಾಗೆಲ್ಲ ದೆವ್ವಗಳು ಕಾಣ್ತವೆ. ನಿಮಗೆ ಹೇಳಿದ್ರೆ ಅರ್ಥನೂ ಆಗೋದಿಲ್ಲ, ನನಗೆ ಹೊಡೆಯಕ್ ಬರ್ತೀರಾ. ಇವ್ನು ಹೇಳ್ದಂಗ ಅಲ್ಲಿ ಮೇಲೆ ಏನಾದ್ರೂ ಇರ್ಬೋದಾ? ದೇವದಾಸ ನನ್ನ ಹುಡುಗಿ ನನ್ನ ಇಂಡೈರೆಕ್ಟ್ ಸಪೋರ್ಟ್ ಮಾಡಿ ಮನೇಲಿ ಉಳಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದಲ್ಲ ಕಣೋ. ಬರೀ ಕಣ್ಣಲ್ಲೇ ಬಲಿಯಾಯ್ತಲ್ಲೇ ಕಾಣದ ಲೀಲೆ, ಬಲಿಯಲು ಕಂಡೆ ನಾನಿಂದು ಧನ್ಯೆಯ ಸ್ಮೈಲೆ. ನಿನ್ನ ನೆನಪೇ ಕಾಡಿ ಕಾಡಿ ಮಾತು ಮರೆತಂತಿದೆ. ಅರಿಯದ ನೀರೇ ಅರಿಯದ ನಾಡೆ. ಸಸ ಸಪ್ಪ ಮಗರೆ ಸಸ ಸಪ್ಪ ಮಗರೆ ಸಸ ಸಪ್ಪ ಮಗರೆ ನಿನ್ನಿರೆ ಗಮ ಸಗಮ ಪ ಗರೆ 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 ಗರೆ. ಅಲ್ಪಕ್ಕೆ ಸ್ವಲ್ಪ ನನ್ನ ಪಾಪ ಪುಣ್ಯಗಳು, ಕಷ್ಟಕ್ಕೂ ಇಷ್ಟ ನಿನ್ನ ತವಕವ ನೋಡಲು. ಸುಳ್ಳೆಲ್ಲ ತಾಳೆ ಹಾಕಿದೆ, ಮೆಲ್ಲಗೆ ತಾಳ ಹಾಕದೆ. ಕಂಡಲ್ಲೇ ಕೊಲ್ಲುವಂತೆ ಮಾರಕ ಆ ಬಿಂಕ, ನಿದ್ದೆಲು ಕಾಣುವಂತೆ ಕಾಡಿದೆ ಆತಂಕ. ಸಂದೇಹ ಸದ್ದು ಮಾಡಿದೆ, ಸಮ್ಮತಿ ಸದ್ದು ಮಾಡದೆ. ಬಿನ್ನಾಡ ನನ್ನ ಮೇಲೆ ಏಕೆ ಬಾಲೆ ಹೇಳು, ಬಾಲೆ ಕೇಳು ಮನಸ್ಸು ಹೇಗೋ ಮನನ ಹಾರಿ ಕಣ್ಣಲ್ಲಿ. ಹಿಂದೊಮ್ಮೆ ಮಾಡಿದಂಥ ಕಲ್ಪನೆ ನಿನ್ನಿಂದ, ಇನ್ನೊಮ್ಮೆ ಮಾಡದಂಥ ಕಲ್ಪನೆ ನಿನ್ನಂದ. ಸಂಯಮ ಹದ್ದು ಮೀರಿದೆ, ನನ್ನಾಣೆ ತಪ್ಪು ಮಾಡದೆ. ಸತ್ಯಕ್ಕೆ ಹಾಗೋ ಹೀಗೋ ವಿರಮಿಸೋ ಈ ಜೀವ, ಮಧ್ಯಕ್ಕೆ ಏಕ ಏನು ವಿರಚಿಸೋ ಆ ಭಾವ. ನಿಂತಲ್ಲೇ ಸಂಚು ಹಾಕಿದೆ, ಕಾಮನೆ
ಕೊಂಚ ತಾಳದೆ ಸಿಕ್ಕಲ್ಲಿ ಸೂಜಿ ಮತ್ತು ಕೊಟ್ಟ ನೀರೆ ಕೇಳು ಬಾರೆ ನಾಳೆ ನಿನಗೆ ನಾನೆ ನನಗೆ ಬರೀ ಕಣ್ಣಲ್ಲೇ ಬಲಿಯಾಯ್ತಲ್ಲೇ ಕಾಣದ ಲೀಲೆ ಬಲಿಯಲು ಕಂಡೆ ನಾನೆಂದು ಧನ್ಯೆಯ ಸ್ಮೈಲೆ ನಿನ್ನ ನೆನಪೇ ಕಾಡಿ ಕಾಡಿ ಮಾದು ಮರೆತಂತಿದೆ ಅರಿಯದ ನೀರು ಅರಿಯದ ನಾಡು ಮಕತುಂಡ ಮಹಾಕಾಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ನಿತ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಗುರು. ಪರವಾಗಿಲ್ವೇ, ನನ್ನ ಬರ್ಡೇ ಇನ್ನು ನಾಪಕದಲ್ಲಿ ಇಟ್ಕೊಂಡಿದ್ಯಾ? ಕೃತಿ, ನಮ್ಮ ಹುಡುಗರು ಹುಡ್ಸೋರ್ ಬರ್ತಡೇ ಬೇಕಾದ್ರೂ ಮರೀತಾರೆ, ಆದ್ರೆ ಹುಡುಗಿರ್ ಬರ್ತಡೇ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಹ್ಯಾಪಿ ಬರ್ತ್ಡೇ ಕೃತಿ. ಥ್ಯಾಂಕ್ಸ್ ಅಲ್ಲ ಮುಂಜಿ. ಹುಟ್ಟು ಹಬ್ಬದ ಶುಭಾಶಯಗಳು ಕೃತಿ. ಧನ್ಯವಾದಗಳು ಸಂಜು. ಒಳ್ಳೇದಾಗಿ. ಇದೇ ಖುಷಿಲಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಕೇಕ್ ತಗೊಂಡ್ ಬಂದು ಸಂಜೆ ಸೆಲೆಬ್ರೇಟ್ ಮಾಡ್ಬಿಡೋಣ. ನೀವು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೀವು ಬರೋದ್ರೊಳಗೆ ನಿಮ್ಗೊಂದು ಒಳ್ಳೆ ಸರ್ಪ್ರೈಸ್ ಕೊಡ್ತೀನಿ. ಏನೋ ಅದು? ಫಸ್ಟ್ ನೀವು ಹೋಗ್ಬಿಟ್ಟು ಬನ್ನಿ. ಬೇಗ ಬಾ, ನೀವು ಹೊರಡಿ. ದೇವದಾಸ, ಇವತ್ತು ನನ್ನ ಹುಡುಗಿ ಪತ್ತೆ ಕಣೋ. ಇವನೇನೋ ಕೋರೋದು ನನ್ನ ಹುಡುಗಿಗೆ ಸರ್ಪ್ರೈಸು. ಇವ್ ನೋಡುತ್ತೆ ಮತ ನೆಸೋ ಗುರು ಇದ್ದಂಗೆ ಇದ್ದಾನೆ. ನಾನ್ ಗೊತ್ತಿನೋ ನಮ್ಮ ಮಗಿಗೆ ಗೊತ್ತಿಲ್ಲ, ಒಂದು ಬಿಗ್ ಸರ್ಪ್ರೈಸು. ಯಾರಿದು ಎಲ್ಲ ಮಾಡಿದ್ದು? ಯಾರು ಮಾಡಿರ್ಬೋದು? ಮೋಸ್ಟ್ಲಿ ಅಳ್ಮುಂಜೆ ಹೇಳ್ದಂಗೆ ಈ ಮನೆಯಲ್ಲಿ ಏನಾದರೂ ಯಾವತ್ತು ಕಾಟ ಇರ್ಬೋದಾ? ಯಾರಿರ್ಬಹುದು? ಇಷ್ಟೆಲ್ಲ ಡೆಕೋರೇಷನ್ ಎಷ್ಟು ಬೇಗ? ಆ ವಿಗ್ರಹ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಓ ಮೈ ಗಾಡ್ ಗುರು, ದಿಸ್ ಇಸ್ ಸಿಂಪ್ಲಿ ಸೂಪರ್. ಥ್ಯಾಂಕ್ ಯು. ಇವನ್ ಮುಖ ನೋಡು, ಸರಿಯಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕೇ ಮಾಡಕ್ ಬರಲ್ಲ, ಇನ್ನು ಡೆಕೋರೇಷನ್ ಎಲ್ಲಿ ಮಾಡ್ತಾನೆ? ಇದು ಇವನ್ ಕೆಲಸ ಅಂತೂ ಅಲ್ಲ, ಇದು ಪಕ್ಕ ಅವನ ಕೆಲಸನೇ. ಗಾಬರಿ ಆಗ್ಬೇಡ ಗುರು, ಇಂಥ ಸರ್ಪ್ರೈಸು ಮನೆಗೆ ಬಂದಾಗ ನಂಗೆ ತುಂಬ ಆಗೋಗ್ಬಿಟ್ಟಿದೆ. ಇಲ್ಲೇ ಇದ್ದರೆ ನೀನು ನನ್ನ ಥರನೇ ಅಡ್ಜಸ್ಟ್ ಆಗೋಗ್ಬಿಡ್ತೀಯ. ಭಯ ಬೀಳ್ಬೇಡ, ನಾನಿದ್ದೀನಿ. ಅಲ್ಲ ಗುರು, ಎಲ್ಲ ಚೆನ್ನಾಗಿದೆ, ಆದ್ರೆ ಈ ಕ್ಯಾಂಡಲ್ ಡೆಕೋರೇಷನ್ ಯಾಕೋ ವಿಚಿತ್ರವಾಗಿದೆ ಅನ್ಸ್ತಾ ಇದೆ. ಕೃತಿ ಆಕ್ಚುಲಿ ಬಡ್ಡಿ ನನ್ನ ಮಗ ಇದನ್ನೆಲ್ಲ ಇವನೆಲ್ಲ ಹೇಳ್ತಾನೆ. ಅದು ಒಡೆ ಅದು ಇಲ್ಲ ಇದು ಇಲ್ಲ, ಒಳ್ಳೆ ಸರ್ಪ್ರೈಸ್ ಅಂತೂ ಕೊಟ್ಟಿದ್ಯಾ. ಟೈಮ್ ವೇಸ್ಟ್ ಮಾಡೋದು ಬೇಡ, ಪಾರ್ಟಿ ಮಾಡ್ಬಿಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ನೀವ್ ಎಂಜಾಯ್ ಮಾಡಿ ಪ್ಲೀಸ್, ನಾನು ರೂಮ್ಗೆ ಹೋಗಿ ಮಲ್ಕೋತೀನಿ. ಸ್ವಲ್ಪ ತಗೋ. ಬೇಡ ಬೇಡ ಬೇಡ, ಗುಡ್ ನೈಟ್. ಗುಡ್ ನೈಟ್ ಕೃತಿ. ಗುಡ್ ನೈಟ್ ಸಂಜು. ಇಷ್ಟೆಲ್ಲ ಕಷ್ಟಪಟ್ಟೆ, ಆದ್ರೆ ನನ್ನವ್ರಿಗೆ ಮಾತ್ರ ಇಷ್ಟೆಲ್ಲ ಮಾಡಿದ್ರು ನನ್ನವ್ರಿಗೆ ಕಣ್ಣಿಗೆ ಕಾಣಿಸ್ಕೊಳಕ್ ಆಗ್ತಾ ಇಲ್ಲ ಕಣೋ ದೇವದಾಸ.
ನನ್ನ ಮನಸ್ಸಲ್ಲಿರೋದು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಹೋಗ. ಗುರು, ಸಂಜು, ಯಾರಪ್ಪ ಈ ಥರ ಸೌಂಡ್ ಮಾಡ್ತಾ ಇರೋದು? ಗಾಡ್, ಅಯ್ಯೋ ಈ ಪವರ್ ಬೇರೆ ಇಲ್ಲ ಇವಾಗ. ಗುರು, 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 ಅಣಮುಂಜಿ ಎದ್ದೇಳೋ. ಸಂಜು, ಹೇ ಸಂಜು ಎದ್ದೇಳೋ, ಸಂಜು ಎದ್ದೇಳೋ. ಗುರು, ಗುರು, ಯಾರಾದ್ರೂ ಎದ್ದೇಳ್ರೋ. ದೇವದಾಸ, ಫಸ್ಟ್ ಟೈಮ್ ನಾನು ಹುಡುಗಿ ನಾನು ನೋಡಿದ್ಲಲ್ಲ, ಅದಕ್ಕೆ ಸಂತೋಷ ತರ್ಕೊಳಕ್ಕಾಗ್ದಲೆ ತಲೆ ಸುತ್ತ ಬಿದ್ದಿರಲ್ಲ ಕಣೋ. ಅವ್ಳು ಕರ್ಕೊಂಡೋಗಿ ಬೆಡ್ರೂಮಲ್ಲಿ ಮಲ್ಸ್ಬಿಟ್ಟು ಬರೋಣ. ದೇವದಾಸ, ನಮ್ಮ ಹುಡುಗಿ ಆನೆ ಸುತ್ತಾ ಇದೆಯಲ್ಲೋ, ಮೋಸ್ಟ್ಲಿ ಜ್ವರ ಬಂದಿರಬೇಕು. ಈ ಟೈಮಲ್ಲಿ ನಾನು ಅವಳ ಜೊತೆ ಇದ್ದು ಕೇರ್ ಮಾಡ್ಬೇಕನೋ. ಇದು ನಮ್ಮಂಥ ಹುಡುಗರು
ಪ್ರೀತಿಗಾಗಿ ಪ್ರಾಣ ಬಿತ್ತಿದೋ ಪವಿತ್ರ ಪ್ರೇಮಿಗಳ ಧರ್ಮ ಕಣೋ. ಚು 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 ಪಟ ಪಟ ಪಟ. ಅಯ್ಯೋ ನೀರೇ ಇಲ್ಲ, ತತ್ತಿ ನೀರು. ಕೃತಿ 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 ಏನಾಯ್ತು ಕೃತಿ? ಯಾಕೆ ಹೀಗೆ ಮಲಗಿದ್ಯಾ? ಗುರು ಗುರು ಈ ಮನೆ ದೆವ್ವ ಇದೆ, ನಾನು ಈಗ ತಾನೇ ನೋಡಿದೆ. ನಾವಿಲ್ಲಿಂದ ಒಂದು ಕ್ಷಣನೂ ಇರೋದು ಬೇಡ, ಇವಾಗ್ಲೇ ಇಲ್ಲಿಂದ ಹೊಟ್ಟೋಗೋಣ. ನಾನು ಹೇಳಿಲ್ವಾ ಈ ಮನೇಲಿ ದೆವ್ವ ಇದೆ ಅಂತ? ನೀವ್ಯಾರು ನನ್ನ ಮಾತೇ ಕೇಳಲಿಲ್ಲ. ಇವಾಗ್ಲಾರು ಗೊತ್ತಾಯ್ತಲ್ಲ, ಇವಾಗಲೇ ಇಲ್ಲಿಂದ ಹೋಗ್ಬಿಡೋಣವಾ? ಇತ್ತೀಚೆಗೆ ನನಗೂ ಹಾಗೆ ಅನ್ನಿಸ್ತಿದೆ. ಸರಿ, ಬೆಳಿಗ್ಗೆ ಬೇಗ ಇಲ್ಲಿಂದ ಹೋಗೋಣ. ಓಕೆ, ನೀನು ಮಲಗು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಎಲ್ಲ ಹುಡುಗರು ತಮ್ಮ ಹುಡುಗಿನ ಸತ್ ಮೇಲೂ ಪ್ರೀತಿಸ್ತೀವಿ ಅಂತಾರೆ. ಅದೇ ನನ್ನ ಸತ್ ಮೇಲೂ ನಿಮ್ಮ ಹುಡುಗಿನ ಪ್ರೀತಿಸ್ದೆ. ಅದಕ್ಕೆ ನಂಗೆ ಸಿಕ್ಕ ಉತ್ತರ ಇದು. ನೀನ್ ಬದುಕಿದ್ದಾಗಂತ ಅವನಿಗೆ ಅವನ ಪ್ರೀತಿ ಪಡೆಯೋಕ್ಕಾಗಲಿಲ್ಲ. ಅದೇ ನೀನ್ ಸತ್ ಮೇಲೂ ನಂಗೆ ಆತ್ಮಕ್ಕೆ ಸಿಕ್ಕರು ನನ್ನ ಪ್ರೀತಿ ನಾನು ಪಡೆಯೋಕ್ಕಾಗಲಿಲ್ಲ. ನನಗೆ ನನ್ನ ಪ್ರಕೃತಿ ಸಿಗಲ್ಲ. ನನಗೆ ಒಂದಂತೂ ಕನ್ಫರ್ಮ್ ಆಯ್ತು, ನೀನು ಯಾರ ಜೊತೆಲಿದ್ಯೋ ಅವ್ರ ಪ್ರೀತಿ ಸಿಕ್ಕಲ್ಲ. ಅದಕ್ಕೆ ನೀನು ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗು. ಏನು ಅಂತ ಕೇಳಿದ್ರೆ ಆಮೇಲೆ ಹೇಳ್ತೀನಿ ಅಂತಾರ. ಪ್ಯಾಕ್ ಮಾಡ್ಕೊ ಬರ್ತೀನಿ, ಬಂದೇ ಇರಿ. ನನ್ನ ಮಕ್ಕ ಏನಕ್ಕೆ ಅಡ್ಜಸ್ಟ್ ಮಾಡ್ತಾರೆ? ಎತ್ಕೊಳ್ಳಿ. ನೀವು ಯಾಕೆ ಓಡ್ ಹೋಗ್ತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಸಮಸ್ಯೆನ ನಾನು ಬಗೆಹರಿಸ್ತೇನೆ. ಅಜ್ಜ, ಈ ವಯಸ್ಸಲ್ಲೂ ಈ ರಿಸ್ಕ್ ಬೇಕಾ? ನನ್ನ ಜೀವನದಲ್ಲಿ ರಿಸ್ಕ್ ಅನ್ನೋದೇ ಗೊತ್ತಿಲ್ಲ. ಏನಿದ್ರು ರಿಸ್ಕು ರಿಸ್ಕು ರಿಸ್ಕ್.
ಸಾಕು. ನಿನ್ ಸುಮ್ನಿರು. ಅಜ್ಜ ನೀವು ನಿಜವಾಗ್ಲೂ ನಮ್ಮ ಸಮಸ್ಯೆನ ಬಗೆಹರಿಸ್ತೀರಾ? ಹೌದು, ಖಂಡಿತವಾಗಿ ಬಗೆಹರಿಸ್ತೇನೆ. ನೀವು ನಮ್ ಜೊತೆ ಬನ್ನಿ. ಏನ್ರೋ ಮಾಡೋದು ಇವಾಗ? ಏನು ಮಾಡೋದೀಗ? ನಿಜವಾಗ್ಲೂ ಈ ಸಮಸ್ಯೆ ಬಗೆಹರಿಸ್ತಾನಡ. ಇಲ್ಲ ನನ್ ಕದಿಬೇಡಿ, ನಾನ್ ಬರಲ್ಲ. ನೀನು ಎಲ್ಲಿದ್ದೀಯ ಅನ್ನೋದು ಇಲ್ಲಿಂದಲೇ ಕಾಣ್ತಾ ಇದೆ. ಇಷ್ಟೊಂದು ಕ್ಲಾರಿಟಿ ಆಗಿದೆಯಾ? ಸುಮ್ಮನಿರೋ. ಬಂದು ಈ ಮಂಡಲದ ಮೇಲೆ ನಿಲ್ಲು. ನಾನ್ ಬರಲ್ಲ. ಯಾಕೆ ಬಂದೆ ಇಲ್ಲಿಗೆ? ನಾಳೆ ಇದೇ ಜಾಗದಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಮಿಸ್ ಮಾಡಬೇಡಿ, ಆಯ್ತಾ? ಅದೆಲ್ಲ ಬಿಡು. ಇವನ್ ಯಾಕೆ ಮೇಲಿಂದ ಬೀಳಿಸ್ದೆ? ಅದು ಆ ಮುಂಚಿನ ಫ್ರೆಂಡ್ಶಿಪ್ ಮಾಡ್ಕಂದ್ರೆ ನನ್ನ ಪ್ರಕೃತಿ ಲವ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾನೆ ಅಂತ ಅವಾಗ ಕಾಣಿಸ್ಕೊಳಕ್ಕೆ ಹೋದ್ರೆ ಅದು ನನಗೆ ತೊಂದರೆ ಆಗ್ತಿತ್ತು. ಅದಕ್ಕೆ ಸಂಜೆ ಹೊತ್ತು ನನ್ನ ಫೀಲಿಂಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೋದೆ. ಅವನಿಗಿಂತ ಎದ್ದು ಪಕ್ಕ ನಾನು ನೋಡಿದ ತಕ್ಷಣ ದಬಾದಂತ ಬಿದ್ದೋದ. ಅದು ನನ್ನ ತಪ್ಪ. ನಾನು ಅಷ್ಟೊಂದು ಕೆಟ್ಟಾಗಿದ್ದೀನ ಅಂತ ಮಿರರ್ ನೋಡಕ್ಕೆ ಹೋದೆ. ಅದು ಅಂತ ಓದೋಯ್ತು. ಅದು ನನ್ನ ತಪ್ಪ. ನಂಗೆ ಗೊತ್ತು ನಾನು ಪ್ರಕೃತಿನ ಎಷ್ಟೊಂದು ಪ್ರೀತಿಸ್ತೇನೆ ಅಂತ. ನಾನು ಸತ್ತು ಅಂತರ್ಪೇಶಿ ಹಾಕಿದ್ದೀನಿ ಅಂತ ನಂಗೆ ಗೊತ್ತು. ಅದೇ ಪ್ರಕೃತಿನ ಸಾಯಿಸಿ ಅವಳು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ನನಗೇನ ಆಸೆ ಇಲ್ಲ. ಅದೇ ಅವಳ ಕಣ್ಣಿಗೆ ಒಂದೇ ಒಂದ್ಸಲ ಕಾಣಿಸ್ಕೊಂಡು ನಾನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬೇಕು ಅಂತ ಆಸೆ. ಅದೇ ಅವಳು ನನ್ನ ನೋಡಿದ ತಕ್ಷಣ ಹೆದರ್ಕಂತಾಳೆ ಓಡೋಗ್ತಾಳೆ ಅಂತ ಗೊತ್ತಿರಲಿಲ್ಲ. ನನಗೆ ತುಂಬ ನೋವು ಬರ್ತಿದೆ. ಪಾಪ. ಸತ್ ಮೇಲೂ ಪ್ರೀತಿಸ್ತಾರೆ ಅಂತ ಕೇಳಿದ್ದೆ, ಆದರೆ ಸತ್ ಮೇಲೂ ಪ್ರೀತಿಸೋರ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ನೋಡು, ಆಗಿದ್ದೆಲ್ಲ ಆಗ ಹೋಯ್ತು. ಅವಳು ಪ್ರಕೃತಿ, ಇವಳು ಕೃತಿ. ಪ್ರಕೃತಿ ಮನೆಯವರೆಲ್ಲ ಊರು ಬಿಟ್ಟು ಹೋಗಿದ್ದಾರೆ.
ನೀನ್ ಇವಾಗ ನಿನ್ನ ಗಾಡಿನ ಬಿಟ್ಬಿಡು. ಬಿಡು. ಹೋಗು. ಇಲ್ಲ ಇಲ್ಲಪ್ಪ, ಕುರ್ತು ಬಿಟ್ಟು ಹೋಗಲ್ಲ. ಹೋಗಲ್ಲ. ಹೋಗು. ಆಯ್ತು 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 ಆಯ್ತು. ಹೋಗು. ಹೋಗು. ಇಲ್ಲಿಂದ ಹೋಗ್ತೀಯ ಇಲ್ಲ? ಮತ್ತೆ ಯಾಕೋ ನಿಂತ್ಕೊಂಡೆ ಅಲ್ಲಿ? ಅದ್ರ ಮೇಲೆ ನನ್ನ ಲಗೇಜ್ ಇದೆ, ತಗೊಂಬರ್ತೀನಿ. ಆ